ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಅಂಡ್ ನನ್ನ ವಿಡಿಯೋಸ್ ಕೂಡ ನಿಮಗೆ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಹಾರ್ಸ್ ವಿಡಿಯೋ ಫಸ್ಟ್ ಪಾರ್ಟ್ 1 ನಾನು ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಇನ ಬಹಳಷ್ಟು ಡಿಫರೆಂಟ್ ಟೈಪ್ ಆಗಿರುವಂತ ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿದ್ವಿ. ಸೊ ಈಗ ಇಲ್ಲಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸ್, ಈ 3 ಲೆಸನ್ ಇನ ಹಾಟ್ಸ್ ಕ್ವೆಶನ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಇದೀವಿ. ಸೊ ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಡಿಸ್ಕಸ್ ಮಾಡಿದ್ವಲ್ಲ ಅದೇ ರೀತಿ ಒಂದೊಂದೇ ಕ್ವೆಶನ್ ನ ವಿತ್ ಆನ್ಸರ್ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥ ಮಾಡಿಸ್ತೀನಿ, ಸರಿನಾ? ಸೊ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಇಂಪಾರ್ಟೆಂಟ್ ಲೆಸನ್ ಬಿಕಾಸ್ ಇಟ್ ಕವರ್ಸ್ ಟೋಟಲಿ 13 ಮಾರ್ಕ್ಸ್. ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ಮೇನ್ ಕ್ವೆಶನ್ ಪೇಪರ್ ಅಲ್ಲಿ ಎಷ್ಟು ಮೇನ್ ಇದೆ ಎಲ್ಲಾದ್ರಲ್ಲೂ ಕೂಡ ಈ ಲೆಸನ್ನಿನ ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. ಪ್ರತಿಯೊಂದನ್ನು ಕೂಡ ಎಲ್ಲ ಟಾಪಿಕ್ಸ್ ಕೂಡ ಬಿಡ್ದಂಗೆನೆ ಓದ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೇಮ್ ದ ಪ್ರಾಸೆಸ್ ಇನ್ವಾಲ್ವ್ ಇನ್ ದ ಫಾಲೋಯಿಂಗ್. ಯಾವ್ದಾವ್ದು ಪ್ರಾಸೆಸ್ ಅಂತ ಕೇಳ್ತಾ ಇದ್ದಾರೆ. ಒನ್ ಪೇರೆಂಟಲ್ DNA ಸ್ಟ್ರಾಂಡ್ ಇಸ್ ಕನ್ಸರ್ವ್ಡ್ ಬೈ ಡಾಟರ್ ಸೆಲ್. ಸೊ ಯಾವುದು ಈ ತರದ್ದು ಅಂತಂದ್ರೆ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್. ಅಂದ್ರೆ ಡಾಟರ್ ಸ್ಟ್ರಾಂಡ್ ಅಲ್ಲಿ ಒಂದು ಪೇರೆಂಟಲ್ ಸ್ಟ್ರಾಂಡ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕನ್ಸರ್ವ್ಡ್ ಅಂದ್ರೆ ಉಳ್ಕೊಳ್ಳೋದು. ಓಕೆ, ಸೊ ರಿಟೈನ್ ಆಗೋದು. ಸೊ ಯಾವ್ದಿರುತ್ತೆ ಅದು ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಪ್ರಾಸೆಸ್ ಅಲ್ಲಿ. ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್. ಸೊ DNA ಫ್ರಾಗ್ಮೆಂಟ್ ಸಪರೇಷನ್ ಅಂತ ಅಂದ್ರೆ ಜೆಲ್ ಎಲೆಕ್ಟ್ರೋಫೋರ್ಸಿಸ್ ಆಗುತ್ತೆ. ಬಟ್ ಇಲ್ಲಿ DNA ಫ್ರಾಗ್ಮೆಂಟ್ ಸಪರೇಟ್ ಆಗೋದು ಯಾವ ಪ್ರೋಸೆಸ್ ಅಲ್ಲಿ ಅಂತ ಅಂದ್ರೆ ದಟ್ ಈಸ್ ರೆಪ್ಲಿಕೇಶನ್ ಫಾರ್ಮೇಶನ್ ಆಗುತ್ತಲ್ಲ ಅಲ್ಲಿ. ಅಂದ್ರೆ ರೆಪ್ಲಿಕೇಶನ್ ಆಗ್ಬೇಕಾದ್ರೆ ಸಪರೇಟ್ ಆಗುತ್ತೆ. ನೆಕ್ಸ್ಟ್ ರಿಮೂವಲ್ ಆಫ್ ಇಂಟ್ರಾನ್ಸ್ ಇನ್ HNRNA. HNRNA ಅಂದ್ರೆ ಹೆಟ್ರೋಜಿನಸ್ ನ್ಯೂಕ್ಲಿಯರ್ RNA. ಸೊ ಇಲ್ಲಿ ಇಂಟ್ರಾನ್ಸ್ ರಿಮೂವ್ ಆಗಿ ಎಕ್ಸಾನ್ಸ್ ಜಾಯಿನ್ ಆಗುತ್ತೆ. ಸೊ ಅಂತ ಪ್ರೊಸೆಸ್ ಗೆ ನಾವೇನಂತ ಕರಿತೀವಿ? ಸ್ಪ್ಲೈಸಿಂಗ್. ಅಟ್ಯಾಚ್ಮೆಂಟ್ ಆಫ್ ರೋ ಫ್ಯಾಕ್ಟರ್ ಟು RNA ಪಾಲಿಮರೇಸ್ ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ ರೋ ಫ್ಯಾಕ್ಟರ್ RNA ಪಾಲಿಮರೇಸ್ ಎನ್ಸೈಮಿಗೆ ಬಂದು ಅಟ್ಯಾಚ್ ಆಗುತ್ತೆ. ಅವಾಗ ಏನಾಗುತ್ತೆ? ಟ್ರಾನ್ಸ್ಕ್ರಿಪ್ಷನ್ ಸ್ಟಾಪ್ ಆಗುತ್ತೆ. ದಟ್ ಈಸ್ ನೋನ್ ಆಸ್ ಟರ್ಮಿನೇಷನ್. ಯಾವ್ದ್ರಲ್ಲಿ? ಪ್ರೊಕ್ಯಾರಿಯೋಟ್ಸ್ ಅಲ್ಲಿ. ನೆಕ್ಸ್ಟ್ ಪಾಲಿಮರೈಸೇಷನ್ ಆಫ್ ಅಮೈನೋ ಆಸಿಡ್ಸ್ ಟು ಫಾರ್ಮ್ ಅ ಪಾಲಿಪೆಪ್ಟೈಡ್ ಆನ್ mRNA. ಪಾಲಿಮರೈಸೇಷನ್ ಆಫ್ ಅಮೈನೋ ಆಸಿಡ್ಸ್ ಅಂದ್ರೆ ಅಮೈನೋ ಆಸಿಡ್ಸ್ ಒಂದೊಂದೇ ಬಂದು ಜಾಯಿನ್ ಆಗ್ತಾ ಬರುತ್ತೆ. ಯಾವ್ದ್ರ ಮೇಲೆ? mRNA ಏನು ಸ್ಟ್ರಾಂಡ್ ಮೇಲ್ಗಡೆ. ಓಕೆ, ಸೊ ಈ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ? ಎಕ್ಸ್ಟೆನ್ಷನ್. ಟ್ರಾನ್ಸ್ಲೇಷನ್ ಅಲ್ಲಿ ಸೆಕೆಂಡ್ ಪ್ರೊಸೆಸ್ ಇದೆಲ್ಲ ದಟ್ ಈಸ್ ಎಕ್ಸ್ಟೆನ್ಷನ್. ಓಕೆ, ದಟ್ ಈಸ್ ಎಲಾಂಗೇಷನ್ ಆರ್ ಎಕ್ಸ್ಟೆನ್ಷನ್. ಫಸ್ಟ್ ಇದು ಯಾವುದು? ಇನಿಸಿಯೇಷನ್, ಎಲಾಂಗೇಷನ್ ಅಂಡ್ ದೆನ್ ಟರ್ಮಿನೇಷನ್. 3 ಪ್ರೊಸೆಸ್ ಇರುತ್ತೆ. ಸೊ ಸೆಕೆಂಡ್ ಎಕ್ಸ್ಟೆಂಡ್ ಆಗುತ್ತೆ. mRNA ಸ್ಟ್ರಾಂಡ್ ಮೇಲೆ ಅಮೈನೋ ಆಸಿಡ್ಸ್ ಬಂದಾಗ ಪಾಲಿಪೆಪ್ಟೈಡ್ ಚೈನ್ ಎಕ್ಸ್ಟೆಂಡ್ ಆಗ್ತಾ ಬರುತ್ತೆ. ಆ ಪ್ರೊಸೆಸ್ಗೆ ನಾವು ಎಲಾಂಗೇಷನ್ ಅಂತ ಕರಿತೀವಿ, ಸರಿನಾ? ಸೊ ದಿಸ್ ಇಸ್ ಫಾರ್ ದಿಸ್ ಕ್ವೆಶನ್. ಈ ರೀತಿ ಕ್ವೆಶನ್ಸ್ ಇದ್ರೆ ನೀವು ಬಿಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಬೇಗ ನೀವು ಆನ್ಸರ್ಸ್ ಬರೀಬಹುದು ಎಕ್ಸಾಮ್ ಹಾಲ್ ಅಲ್ಲಿ. ನೆಕ್ಸ್ಟ್ ರಿಗಾರ್ಡಿಂಗ್ ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಮೇಲೆ ಕ್ವೆಶನ್ ಕೇಳ್ತಾ ಇದ್ದಾರೆ. ಮೆನ್ಷನ್ ದ 3 ಸ್ಟೆಪ್ಸ್ ಇನ್ವಾಲ್ವ್ಡ್. ಯಾವ್ದಾವ್ದು 3 ಸ್ಟೆಪ್ ಇದೆ ಜಸ್ಟ್ ಮೆನ್ಷನ್ ಮಾಡಿದ್ರೆ ಸಾಕು. ಕೆಲವೊಂದ್ಸರಿ 3 ಮಾರ್ಕ್ಸಿಗೆ ಈ ರೀತಿ ಸಿಂಪಲ್ ಕ್ವೆಶನ್ಸ್ ಕೇಳ್ತಾರೆ. ನೀವು ಎಲಾಬರೇಟ್ ಮಾಡೋದನ್ನು ಬೇಕಾಗಿಲ್ಲ. ಅವ್ರು ಏನ್ ಕೇಳ್ತಾ ಇದ್ದಾರೆ? ಬರೀ ಮೆನ್ಷನ್ ದ 3 ಸ್ಟೆಪ್ಸ್ ಇನ್ವಾಲ್ವ್ಡ್. ಯಾವ್ದಾವ್ದು 3 ಸ್ಟೆಪ್ಸ್? ಇನ್ಫೆಕ್ಷನ್, ಬ್ಲೆಂಡಿಂಗ್, ಸೆಂಟ್ರಿಫಿಗೇಷನ್. 3 ಸ್ಟೆಪ್ ಯಾವ್ದಾವ್ದಿದೆ? ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದೆ. ಓಕೆನಾ? ಸೊ ಇದು 3 ಸ್ಟೆಪ್ ಬರೆದ್ರೆ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ radioactive sulfur and radioactive phosphorus get incorporated in which parts of the viral particle. ನೋಡಿ, ವೈರಸ್ ಗೆ ರೇಡಿಯೋಆಕ್ಟಿವ್ ಸಲ್ಫರ್ ಮತ್ತೆ ರೇಡಿಯೋಆಕ್ಟಿವ್ ಪಾರ್ಟಿಕಲ್ ಎರಡು ಇರುವಂತಹ ಪೆಟ್ಟಿ ಡಿಶ್. ಒಂದರಲ್ಲಿ ರೇಡಿಯೋಆಕ್ಟಿವ್ ಸಲ್ಫರ್ ಇರುತ್ತೆ, ಇನ್ನೊಂದರಲ್ಲಿ ರೇಡಿಯೋಆಕ್ಟಿವ್ ಫಾಸ್ಫರಸ್ ಇರುತ್ತೆ. ಎರಡು ಪೆಟ್ಟಿ ಡಿಶ್ ಅಲ್ಲಿನೂ ಕೂಡ ಬ್ಯಾಕ್ಟೀರಿಯೋಫೇಜ್ ನ ಗ್ರೋ ಮಾಡ್ತಾರೆ. ಈಗ ರೇಡಿಯೋಆಕ್ಟಿವ್ ಸಲ್ಫರ್ ಇದ್ರೆ ಬ್ಯಾಕ್ಟೀರಿಯೋಫೇಜ್ ವೈರಸ್ ಒಳಗಡೆ ಎಲ್ಲಿ ಹೋಗುತ್ತೆ? ಅದು ಸಲ್ಫರ್ ಯಾವ ಕಂಟೆಂಟ್ ಅಲ್ಲಿ ಇರುತ್ತೆ? ಪ್ರೋಟೀನ್ ಕಂಟೆಂಟ್ ಅಲ್ಲಿ. ಸೊ ರೇಡಿಯೋ ಆಕ್ಟಿವ್ ಸಲ್ಫರ್ ಯಾವ್ದ್ರಲ್ಲಿ ಹೋಗುತ್ತೆ? ಪ್ರೋಟೀನ್ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಎಲ್ಲಿ ಹೋಗುತ್ತೆ ಅಂದ್ರೆ ಬ್ಯಾಕ್ಟೀರಿಯೋಫೇಜಿನ DNA ಒಳಗಡೆ ರೇಡಿಯೋ ಆಕ್ಟಿವ್ ಫಾಸ್ಫರಸ್ ಹೋಗುತ್ತೆ, ಸರಿನಾ? ಸೊ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಲೆಸನಿನ ಕಂಪ್ಲೀಟ್ ವಿಡಿಯೋ ವಿತ್ ಪ್ರಾಪರ್ ಎಕ್ಸ್ಪ್ಲನೇಷನ್. ನೀವು ಈ ರೀತಿ ಲೆಸನ್ಸ್ ಇದೆಯಲ್ಲ, ಕರೆಕ್ಟ್ ಎಕ್ಸ್ಪ್ಲನೇಷನ್ ಗೊತ್ತಿದ್ರೆ ಮಾತ್ರ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ, ಇಲ್ಲಾಂದ್ರೆ ರಾಂಗ್ ಆನ್ಸರ್ ಮಾಡಿ ಬರ್ತೀರಾ. ಸೊ ಈ ಕಂಪ್ಲೀಟ್ ಲೆಸನ್ ಅಪ್ ಟು 8 ಪಾರ್ಟ್ಸ್ ಇದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ 8 ಪಾರ್ಟ್ಸ್ ಇದೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೇ ಲಿಸ್ಟ್ ಅಲ್ಲಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಹೋಲ್ ಲೆಸನ್ ಅಂತ ಹೇಳಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ. ನಿಮಗೆ ಇಲ್ಲಿ ಲಿಂಕ್ ಇವಾಗ ಕಾಣಿಸುತ್ತೆ. ಓಕೆ, ಸೊ ಅದನ್ನ ನೀವು ಕ್ಲಿಕ್ ಮಾಡ್ಬೋದು, ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ನಾನು ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿನೂ ಕೂಡ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ A policeman from the crime department approached the
ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ ಟು ಹೆಲ್ಪ್ ಐಡೆಂಟಿಫೈ ದ ಕಲ್ಪ್ರಿಟ್. ಏನಂತ ಹೇಳ್ತಾ ಇದ್ರೆ, ಪೊಲೀಸ್ ಮ್ಯಾನ್ ಇದಾರಲ್ಲ ಅವರು ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಪೊಲೀಸ್ ಯಾರಿಗೆ ಮೀಟ್ ಆದ್ರು, ಯಾರಿಗೆ ಅಪ್ರೋಚ್ ಮಾಡಿದ್ರು ಅಂದ್ರೆ ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತವ್ರನ್ನ ಅವರು ಏನು ಭೇಟಿ ಆದ್ರು. ಓಕೆ, ಏನಕ್ಕೆ ಅಂತಂದ್ರೆ ಕಲ್ಪ್ರಿಟ್ ಕೊಲೆಗಾರ ಯಾರು ಅಂತ ಕಂಡುಹಿಡಿಲಿಕ್ಕೆ. ಓಕೆ, DNA ಸ್ಯಾಂಪಲ್ಸ್ ವರ್ ಕಲೆಕ್ಟೆಡ್ ಫ್ರಮ್ ದ ಕ್ರೈಮ್ ಸೈಟ್. ಎಲ್ಲಿ ಕೊಲೆ ಆಗಿತ್ತಲ್ಲ ಅಲ್ಲಿಂದ DNA ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿ ತಂದಿದ್ರು. ಯಾರು? ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸು. ಓಕೆ, ಅದನ್ನ ಯಾರಿಗೆ ಕೊಟ್ರು? ಇವಾಗ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರಿಗೆ ಕೊಟ್ಟರು. ನಮಗೆ ಇದರಲ್ಲಿ ಕೊಲೆಗಾರ ಯಾರು ಅಂತಂದೇಳಿ ಕಂಡಿಡಿರಿ ಅಂತ. ಓಕೆ, ಅಂಡ್ ಆಫ್ ದ 2 ಸಸ್ಪೆಕ್ಟ್ಸ್, ಅವ್ರ ಜೊತೆಗೆ ಇನ್ನೂ ಇಬ್ರು ಯಾರು ಕೊಲೆ ಮಾಡಿದಾರೆ ಅಂತ ಇಬ್ರು ಡೌಟ್ ಇದೆ, ಅವ್ರದ್ದು ಕೂಡ DNA ಸ್ಯಾಂಪಲ್ಸ್ ತಂದು ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಅವ್ರು ಏನ್ ಹೇಳ್ತಿದ್ದಾರೆ, ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಇನ್ವಾಲ್ವ್ಡ್. ಹಂಗಂದ್ರೆ ಈ ಪ್ರೋಸೆಸ್ ಏನಿದು ಅಂತ ಕೇಳ್ತಿದ್ದಾರೆ. ಸೊ ವಿ ನೋ ದಟ್ ಈ ರೀತಿ ಕಂಡೀಷನ್ ಇದ್ದಾಗ ಯಾವ್ದಾರ ಹೆಲ್ಪ್ ಮೇಲೆ ಅನಾಲಿಸಿಸ್ ಮಾಡಿ ರಿಸಲ್ಟ್ ಕೊಡ್ತಾರೆ ಅಂತ ಅಂದ್ರೆ DNA ಫಿಂಗರ್ ಪ್ರಿಂಟಿಂಗ್. ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಮಾಡ್ಬಿಟ್ಟು ಯಾರು ಕೊಲೆಗಾರ, ಇಬ್ರು ಸಸ್ಪೆಕ್ಟ್ ಇರ್ತಾರೆ ಅಂದ್ರೆ ಇಬ್ರು ಮೇಲೆ ಡೌಟ್ ಇರುತ್ತಲ್ಲ, ಅವರ DNA ಮತ್ತೆ ಅಲ್ಲಿ ಕ್ರೈಮ್ ನಡೆದಿರುತ್ತಲ್ಲ ಅಲ್ಲಿ ಸಿಕ್ಕಿರುವಂತಹ DNA ಸ್ಯಾಂಪಲ್ ನ ಮ್ಯಾಚ್ ಮಾಡಿ ನೋಡಿದಾಗ ಯಾರ್ದು ಸೇಮ್ ಪ್ಯಾಟ್ರನ್ ಬರುತ್ತೆ ಅವರು ಕೊಲೆಗಾರ ಅಂತ ಹೇಳಿ ಕಂಡಿಡ್ದು ಹೇಳ್ತಾರೆ. ಸರಿನಾ? ಸೊ ಇದು ಅಲ್ಲಿ ಇರುವಂತದ್ದು. ಈಗ ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಇನ್ವಾಲ್ವ್ಡ್ ಅಂತ ಕೇಳ್ತಾರೆ. ಅವಾಗ ಏನ್ ಬರೀತೀರಾ? DNA ಫಿಂಗರ್ ಪ್ರಿಂಟಿಂಗ್ ಟೋಟಲ್ ಏನ್ ಸ್ಟೆಪ್ಸ್ ಇದೆಲ್ಲ ಪ್ರೋಸೆಸ್ ಬರೀತೀರಾ. ನೆಕ್ಸ್ಟ್, ಇಫ್ ದ ಕಲ್ಪ್ರಿಟ್ ಹ್ಯಾಡ್ ಮೊನೊಸೈಗೋಟಿಕ್ ಟ್ವಿನ್ ವಿತ್ ಕ್ಯಾನ್ ದಿಸ್ ಮೆಥಡ್ ಗಿವ್ ರಿಸಲ್ಟ್ಸ್. ನೋಡಿ ಏನ್ ಕೇಳ್ತಾ ಇದಾರೆ, ಕಲ್ಪ್ರಿಟ್ ಮೊನೊಸೈಗೋಟಿಕ್ ಟ್ವಿನ್ ಇದ್ರೆ ಅಂತಂದ್ರೆ ಕೊಲೆಗಾರನ ಇನ್ನೊಂದು ಟ್ವಿನ್ ಇದಾರೆ. ಅವ್ರು ಯಾವ ತರ ಟ್ವಿನ್ ಇದಾರೆ? ಮೊನೊಸೈಗೋಟಿಕ್ ಟ್ವಿನ್. ಒಂದು ಝೈಗೋಟ್ ಫಾರ್ಮೇಶನ್ ಆಗಿದೆ, ಸ್ಪರ್ಮ್ ಮತ್ತೆ ಎಗ್ ನ್ಯೂಕ್ಲಿಯಸ್ ಫ್ಯೂಸ್ ಆದ್ಮೇಲೆ ಝೈಗೋಟ್ ಫಾರ್ಮೇಶನ್ ಆಗಿದೆ. ಆ ಝೈಗೋಟ್ ನೆಕ್ಸ್ಟ್ ಎಂಬ್ರಿಯೋ ಆಗಕ್ಕಿಂತ ಮುಂಚೆನೆ, ಓಕೆ, ಸೊ ಆ ಝೈಗೋಟ್ ಏನಾಗ್ಬಿಡುತ್ತೆ? ಡಿವೈಡ್ ಆಗ್ಬಿಡುತ್ತೆ. ಡಿವೈಡ್ ಆಗಿ ಎರಡು ಎಂಬ್ರಿಯೋ ಫಾರ್ಮೇಶನ್ ಆಗಿ ಎರಡು ಇಂಡಿವಿಜುವಲ್ ಆರ್ಗಾನಿಸಮ್, ಎರಡು ಇಂಡಿವಿಜುವಲ್ ಬೇಬಿ ಡೆವಲಪ್ ಆಗಿ ನೆಕ್ಸ್ಟ್ ಇಂಡಿವಿಜುವಲ್ ಎರಡು ಪರ್ಸನ್ ಆಗ್ತಾರೆ ನೆಕ್ಸ್ಟ್. ಓಕೆನಾ? ಸೊ ಇವರ ಇಬ್ಬರ ಫಿಂಗರ್ ಪ್ರಿಂಟಿಂಗ್ ಹೇಗಿರುತ್ತೆ ಅಂತಂದ್ರೆ ಸೇಮ್ ಟು ಸೇಮ್, 100% ಸೇಮ್ ಇರುತ್ತೆ. ಸೊ ಹಂಗಾಗಿ ಯಾರು ಕೊಲೆಗಾರ ಅಂತ ಕಂಡುಹಿಡಿಯಕ್ಕೆ ಆಗಲ್ಲ. ಈಗ ಕೊಲೆಗಾರನ್ ತರನೇ ಇನ್ನೊಬ್ನು ಟ್ವಿನ್ ಇದ್ರೆ ಅವನ್ ತರಾನೇ. ಸೊ ಇವರಿಬ್ಬರಲ್ಲಿ ಯಾರು ಕೊಲೆ ಮಾಡಿದ್ದು ಅಂತ ಹೆಂಗ್ ಗೊತ್ತಾಗುತ್ತೆ? ಯಾಕಂದ್ರೆ ಅವರು ಇಬ್ಬರ ಫಿಂಗರ್ ಪ್ರಿಂಟ್ ಏನ್ ಬರುತ್ತೆ? ಸೇಮ್ ಬರುತ್ತೆ. ಸೊ DNA ಫಿಂಗರ್ ಪ್ರಿಂಟಿಂಗ್ ಇಂದ ನಾವು ಕಂಡುಹಿಡಿಯಕ್ಕೆ ಆಗಲ್ಲ. ಯಾವ ಕೇಸಲ್ಲಿ? ಮೊನೊಸೈಗೋಟಿಕ್ ಟ್ವಿನ್ ಇದ್ರೆ ಮಾತ್ರ. ಅದೇ ಬೇರೆ ತರ ಟ್ವಿನ್ ಇದ್ರೆ ಕಂಡುಹಿಡಿಬಹುದು. ಮೊನೊಸೈಗೋಟಿಕ್ ಟ್ವಿನ್ ಇದ್ರೆ ಮಾತ್ರ ಕಂಡುಹಿಡಿಯಕ್ಕೆ ಆಗಲ್ಲ, ಯಾಕಂದ್ರೆ ಇದು ಒಂದು ಝೈಗೋಟ್ ಇಂದಾನೇ ಡೆವಲಪ್ ಆಗಿರುವಂತದ್ದು. ಓಕೆ, ಸೊ ಬೇರೆ ಕಂಡೀಷನ್ ಅಲ್ಲಿ ನಾವು ಫಿಂಗರ್ ಪ್ರಿಂಟಿಂಗ್ ಮಾಡಿದಾಗ ರಿಸಲ್ಟ್ ಬರುತ್ತೆ, ಬಟ್ ಎಕ್ಸೆಪ್ಟ್ ಫಾರ್ ಮೊನೊಸೈಗೋಟಿಕ್ ಟ್ವಿನ್ಸ್. ಓಕೆ, ಸೊ ನೋ ಅಂತ ಅಲ್ಲಿ ಆನ್ಸರ್ ನೀವು ಬರೀತೀರಾ. ಸೊ ಫಾರ್ ದಟ್ ಯು ವಿಲ್ ಗೆಟ್ 2 ಮಾರ್ಕ್ಸ್. ಓಕೆ, ಸ್ವಲ್ಪ ಒಂದು ಸೆಂಟೆನ್ಸ್ ಬರೀರಿ ಯಾಕೆ ಅಂತಂದೇಳಿ. ಓಕೆ, ಸೊ ಯಾಕಂದ್ರೆ DNA ಫಿಂಗರ್ ಪ್ರಿಂಟ್ ಸೇಮ್ ಇರುತ್ತೆ ಅಂತಂದೇಳಿ ಸೆಂಟೆನ್ಸ್ ಬರೆದ್ರೆ ಮುಗೀತು ಅಲ್ಲಿ. ಇದಕ್ಕೆ ನೀವು 3 ಮಾರ್ಕ್ಸಿಗೆ ಪ್ರಾಸೆಸ್ ಎಕ್ಸ್ಪ್ಲೇನ್ ಮಾಡಬೇಕು DNA ಫಿಂಗರ್ ಪ್ರಿಂಟಿಂಗ್. ಓಕೆ, ನೆಕ್ಸ್ಟ್, given below are sequence of nucleotides in a particular mRNA and amino acids coded by it. ಇಲ್ಲಿ ಇರುವಂತದ್ದು ಸೀಕ್ವೆನ್ಸ್ ಇದೆ mRNA ಮತ್ತೆ ಅದರಿಂದ ಬರುವಂತ ಅಮೈನೋ ಆಸಿಡ್ ಕೂಡ ಇದೆ. ಓಕೆ, write the properties of genetic material that can be correlated from the above given data. ಸೊ ಇಲ್ಲಿ ಕೊಟ್ಟಿರುವಂತ ಡಾಟಾ ಇಂದ ನೀವು ಏನ್ ಬರೀರಿ? ಜೆನೆಟಿಕ್ ಕೋಡಿನ ಪ್ರಾಪರ್ಟೀಸ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಗೊತ್ತಿರೋ ಜೆನೆಟಿಕ್ ಪ್ರಾಪರ್ಟೀಸ್ ನೇ ಬರೀತೀರಾ, ಬಟ್ ಇಲ್ಲಿರುವಂತಹದ್ದನ್ನ ಯೂಸ್ ಮಾಡ್ಕೊಂಡು ಬರಿಬೇಕಷ್ಟೇ. ಕೊಟ್ಟಿರೋ ಡಾಟಾನ ಯೂಸ್ ಮಾಡ್ಕೊಂಡು ಬರಿಬೇಕಾಗುತ್ತೆ. ಸೊ ಇದು ಮಾಡೆಲ್ ಪೇಪರ್ಸ್ ಅಲ್ಲಿ ಬಂದಿರುವಂತ ಕ್ವೆಶನ್. ಮಾಡೆಲ್ ಪೇಪರ್ 1, 2, 3 ಎಲ್ಲದನ್ನು ಸಾಲ್ವ್ ಮಾಡಿಸಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಥಿಯರಿ ಎಕ್ಸಾಮ್ ಸೆಕೆಂಡ್ PUC ಅಂತಂದೇಳಿ ಪ್ಲೇಲಿಸ್ಟ್ ಫೋಲ್ಡರ್ ಅಲ್ಲಿ ಕ್ರಿಯೇಟ್ ಆಗಿದೆ. ಪ್ಲೇಲಿಸ್ಟ್ ಅಲ್ಲಿ ನೋಡ್ತೀರಾ, ನೀವು ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿ ಎಲ್ಲಾ ತರ ವಿಡಿಯೋಸ್ನು ಕೂಡ ನೋಡಿ. ಏನು ಅಂತ ಅಂದ್ರೆ ದಿಸ್ ಒನ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್, ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಮತ್ತೆ ಎಕಾಲಜಿಯಲ್ಲಿ 3 ಲೆಸನ್ ಇದೆಲ್ಲ, ಎಲ್ಲದರ ಇಂಪಾರ್ಟೆಂಟ್ ಕ್ವೆಶನ್ ಸಪರೇಟ್ ವಿಡಿಯೋ ಇದೆ. ಅದಕ್ಕಿಂತ ಮುಂಚೆದು ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಿಡ್ ಟರ್ಮ್ ಪಾರ್ಟ್ 1, ಇಂಪಾರ್ಟೆಂಟ್ ಕ್ವೆಶನ್ಸ್ ಮಿಡ್ ಟರ್ಮ್ ಪಾರ್ಟ್ 2 ಅಂತ ಹೇಳಿ ವಿಡಿಯೋ ಇದೆ. ಅದರಲ್ಲಿ ಎಲ್ಲ ಲೆಸನ್ಸ್ ಅಪ್ ಟು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ವರೆಗೂ ಏನೇನು ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದೀನಿ, ಅದನ್ನ ನೋಡ್ಬೋದು. ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಪೇಪರ್ಸ್ ನಾನು ಸಾಲ್ವ್ ಮಾಡಿಸಿದೀನಿ. ಅದನ್ನ ನೀವು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನೀವು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಜಾಸ್ತಿ ಸಾಲ್ವ್ ಮಾಡೋದೇ ಬೇಕಾಗಿಲ್ಲ. ಯಾಕಂದ್ರೆ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಬಂದಿರೋದೇ 2024 ಇಂದ. ಓಕೆನಾ? ಸೊ 2024 ಇಂದ ಬಂದಿದೆ ಅಂತ ಅಂದ್ರೆ ಈ ರೀತಿ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಪೇಪರ್ಸ್ ಆಗಿರ್ಬೋದು. ನೆಕ್ಸ್ಟ್ ಈಗ ನಾನು ಪ್ರಿಪರೇಟರಿ
ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದನೂ ಕೂಡ ಸಾಲ್ವ್ ಮಾಡಿಸ್ತೀನಿ. ಸೊ ಅಂಥದನ್ನ ನೀವು ಫೈನಲ್ ಎಕ್ಸಾಮಿಗೆ ನೋಡ್ಕೊಂಡು ಪ್ರಿಪೇರ್ ಆದ್ರೆ ಕರೆಕ್ಟ್ ಆಗಿ ಪ್ರಿಪೇರ್ ಆದಂಗೆ ಆಗುತ್ತೆ. ಇಲ್ಲಾಂದ್ರೆ ಹಳೆ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಡೈರೆಕ್ಟ್ ಕ್ವಶನ್ಸ್ ಇರ್ತವೆ, ಅವಾಗ ನೀವು ಆಕ್ಚುಲ್ ಆಗಿ ಪ್ರಿಪೇರ್ ಆಗೋ ತರ ಆಗೋದಿಲ್ಲ. ಓಕೆನಾ? ಸೊ ಈಗ ಇಲ್ಲಿರೋ ಆನ್ಸರ್ ಏನು ಅಂತ ಅಂದ್ರೆ ನೋಡಿ, ಫಸ್ಟ್ ಏನ್ ಹೇಳ್ಬೋದು, AUG ಆಕ್ಟಿಂಗ್ ಆಸ್ ಡ್ಯುಯಲ್ ಫಂಕ್ಷನ್, ಇಟ್ ಕೋಡ್ಸ್ ಫಾರ್ ಮಿಥಿಯೋನೈನ್. ಒಂದು ಮಿಥಿಯೋನೈನಿಕ್ ಕೋಡ್ ಆಗುತ್ತೆ, ಇನ್ನೊಂದು ಇನಿಸಿಯೇಷನ್. ಅಂದ್ರೆ ಟ್ರಾನ್ಸ್ಲೇಷನ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಕ್ಕೆ ಇನಿಸಿಯೇಷನ್ ಆಗೋದು ಎಲ್ಲಿಂದ ಅಂತಂದ್ರೆ AUG ಇಂದ. ಸೊ ಇನಿಸಿಯೇಷನ್ ಕೂಡ ಆಗ್ತಾ ಇದೆ, ಮತ್ತೆ ಇಟ್ ಇಸ್ ಕೋಡಿಂಗ್ ಫಾರ್ ಒನ್ ಅಮೈನೋ ಆಸಿಡ್, ಯಾವುದು ಅದು ಮಿಥಿಯೋನೈನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ UAA ಇದೆ ಅಲ್ಲ ಲಾಸ್ಟಿಗೆ, ಇದು ಯಾವ ರೀತಿ ಆಕ್ಟ್ ಮಾಡ್ತದೆ, ಸ್ಟಾಪ್ ಕೋಡ್ ಅಂತಾರ ಅಂತ ಹೇಳ್ಬೋದು. ನೆಕ್ಸ್ಟ್ ದ ಕೋಡಾನ್ ಈಸ್ ರೀಡ್ ಇನ್ ಅಬೋ mRNA ಇನ್ ಅ ಕಂಟಿನ್ಯೂಸ್ ಫ್ಯಾಷನ್, ಅಂದ್ರೆ ಕಂಟಿನ್ಯೂಸ್ ಆಗಿ ಓದ್ತೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಪ್ರಾಪರ್ಟಿ. ದೇರ್ ಇಸ್ ನೋ ಪಂಕ್ಚುಯೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೋಡಾನ್ಸ್ ಯಾವಾಗ್ಲೂ ಯಾವ ತರ ಇರುತ್ತೆ, ಟ್ರಿಪ್ಲೆಟ್, 3 ಕೋಡ್ಸ್ ಸೇರಿ ಒಂದು ಕೋಡಾನ್ ಆಗುತ್ತೆ, ಟ್ರಿಪ್ಲೆಟ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಮ್ ಅಮೈನೋ ಆಸಿಡ್ಸ್ ಆರ್ ಕೋಡೆಡ್ ಬೈ ಮೋರ್ ದನ್ ಒನ್ ಕೋಡಾನ್. ಇದು ಗೊತ್ತದಲ್ಲ, ಡಿಜೆನರೇಸಿ ಪ್ರಾಪರ್ಟಿ. ಒಂದು ಅಮೈನೋ ಆಸಿಡ್ಗೆ ಒಂದು ಅಮೈನೋ ಆಸಿಡ್ಗೆ ಜಾಸ್ತಿ ಕೋಡಾನ್ ಇರುವಂತದ್ದು. ಓಕೆನಾ? ಸೊ ಎಕ್ಸಾಂಪಲ್ ಯಾವ್ದಂದ್ರೆ ಫಿನಾಲನಿನ್ ಇಸ್ ಹ್ಯಾವಿಂಗ್ 2 ಕೋಡಾನ್ಸ್. ಯಾವ್ದಿದೆ ನೋಡಿ, UUU ಅನ್ನೋದನ್ನು ಒಂದು ಫಿನಾಲನಿನ್ಗೆ ಇರುವಂತ ಕೋಡಾನ್, ಮತ್ತೆ UUC ಅನ್ನೋದನ್ನು ಕೂಡ ಫಿನಾಲನಿನ್ಗೆ ಇರುವಂತದ್ದು ಕೋಡಾನ್. ನೋಡಿ, ಇಲ್ಲಿ ಕೊಟ್ಟಿರುವಂತ ಡಾಟಾನೇ ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ ಪ್ರಾಪರ್ಟಿ. ಸೊ ಹಂಗಾಗಿ ಇದನ್ನ ತಗೊಂಡು ಎಕ್ಸ್ಪ್ಲೇನ್ ಮಾಡಿರೋದು. ಗೊತ್ತಾಗ್ತಿದೆ? ಸೊ ಈ ರೀತಿ ನೀವು ಪಾಯಿಂಟ್ಸ್ ಬರೆದ್ರೆ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. got this? Next, answer the following. Construct a complete transcription unit with promoter and terminator on the basis of hypothetical template strand given below. ನೋಡಿ, ಟೆಂಪ್ಲೇಟ್ ಸ್ಟ್ರಾಂಡ್ ಕೊಟ್ಟಿದ್ದಾರೆ. ಓಕೆ, ಸೊ ಇದರ ಬೇಸಿಸ್ ಮೇಲೆ ನಾವು ಏನು ಡ್ರಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್, ಪ್ರೊಮೋಟರ್, ಟರ್ಮಿನೇಟರ್ ಇರುವಂತದ್ದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಕಂಪ್ಲೀಟ್ ನ ನೀವು ಡ್ರಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಡ್ರಾ ಮಾಡ್ಬೇಕಾದ್ರೆ ನಾವೇನ್ ತಗೋಬೇಕು, ಇಲ್ಲಿ ಕೊಟ್ಟಿರುವಂತ ಸೀಕ್ವೆನ್ಸ್ ಇದೆಲ್ಲ ಅದು ಟೆಂಪ್ಲೇಟ್ ಸ್ಟ್ರಾಂಡ್ ತಗೊಂತೀವಿ. ಟೆಂಪ್ಲೇಟ್ ಸ್ಟ್ರಾಂಡ್ ಯಾವಾಗಲೂ 3' to 5' ಇರುತ್ತೆ. ಸೊ 3' to 5' ಪೊಲಾರಿಟಿ ಹಾಕೊಂತೀವಿ. ಇದರ ಅಪೋಸಿಟ್ ಕಾಂಪ್ಲಿಮೆಂಟರಿ ನಾವು ಬರ್ಕೊಂಡ್ರೆ ಅದೇನಾಗುತ್ತೆ, ಕೋಡಿಂಗ್ ಸ್ಟ್ರಾಂಡ್ ಆಗುತ್ತೆ. ಓಕೆ, ಸೊ ಕೋಡಿಂಗ್ ಸ್ಟ್ರಾಂಡಿನ 5' ಎಂಡಿಗೆ ಏನಿರುತ್ತೆ, ಪ್ರೊಮೋಟರ್ ಬರಿಬೇಕು. ಕೋಡಿಂಗ್ ಸ್ಟ್ರಾಂಡಿನ 3' ಎಂಡಿಗೆ ಏನಿರುತ್ತೆ, ಟರ್ಮಿನೇಟರ್ ಇರುತ್ತೆ. ಅದನ್ನ ನಾವು ಇಲ್ಲಿ ಬಾಕ್ಸ್ ಹಾಕಿ ತೋರಿಸ್ತೀವಿ. ಓಕೆ, ಪೊಲಾರಿಟಿ ಬರೀಬೇಕು, ಬಾಕ್ಸ್ ಹಾಕಿ ಏನು ಅದು ಅಂತಾನು ಬರೀತೀರಾ. ನೆಕ್ಸ್ಟ್ ಟೆಂಪ್ಲೇಟ್ ಸ್ಟ್ರಾಂಡ್ ಯಾವುದು, ಕೋಡಿಂಗ್ ಸ್ಟ್ರಾಂಡ್ ಯಾವುದು, ಮತ್ತೆ ಇಲ್ಲಿ ಬರುವಂತ ಸೀಕ್ವೆನ್ಸ್ ಇದೆಲ್ಲ ಇದಿಷ್ಟಕ್ಕೆ ನಾವು ಸ್ಟ್ರಕ್ಚರಲ್ ಜೀನ್ ಅಂತ ಕರಿತೀವಿ ಅಂತಾನು ನೀವು ಹೇಳ್ತೀರಾ ಇಲ್ಲಿ ತನಕ. ಓಕೆ, ಸೊ ಇದಿಷ್ಟು ಏನು ಸ್ಟ್ರಕ್ಚರಲ್ ಜೀನ್ ಅಂತ ಹೇಳ್ತೀರಾ. ಗೊತ್ತಾಗ್ತಿದೆ? ಸೊ ಈ ತರ ಡಯಾಗ್ರಾಮ್ ಬರೆದು ನಿಮಗೆ ಇಲ್ಲಿ 3 ಮಾರ್ಕ್ಸ್. ಈಸಿ ಕ್ವೆಶನ್ ಇದು. ನೆಕ್ಸ್ಟ್, ರೈಟ್ ದ RNA ಸ್ಟ್ರಾಂಡ್ ಟ್ರಾನ್ಸ್ಕ್ರಿಪ್ಟ್ ಫ್ರಮ್ ದ ಅಬೋವ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲಾಂಗ್ ವಿತ್ ಪೊಲಾರಿಟಿ. ಈ ಟ್ರಾನ್ಸ್ಕ್ರಿಪ್ಷನ್ ಇಂದ RNA ಆದ್ರೆ ಅದರ ಸೀಕ್ವೆನ್ಸ್ ಏನಿರುತ್ತೆ, ಪೊಲಾರಿಟಿ ಏನಿರುತ್ತೆ ಅದನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಗೊತ್ತಿರೋ ಹಂಗೆ ಏನು ಅಂತಂದ್ರೆ, ಟೆಂಪ್ಲೇಟ್ ಸ್ಟ್ರಾಂಡ್ ಅಲ್ಲಿ ಏನು ಇರುತ್ತೆ ಅಲ್ವಾ ಸೀಕ್ವೆನ್ಸ್, ಅದೇ ನೆಕ್ಸ್ಟ್ ಏನಾಗುತ್ತೆ mRNA ಗೆ ಬರುತ್ತೆ. ಓಕೆ, ಕಾಂಪ್ಲಿಮೆಂಟರಿ ಆಗಿ mRNA ಅಲ್ಲಿ ಬರುತ್ತೆ. T ಪ್ಲೇಸ್ ಅಲ್ಲಿ ಯುರಾಸಿಲ್ ನ ನಾವು ರಿಪ್ಲೇಸ್ ಮಾಡ್ಬೇಕಾಗುತ್ತೆ. ಬಟ್ ನಮಗೆ ಇನ್ನೊಂದು ಇನ್ಫಾರ್ಮೇಶನ್ ಕೂಡ ಗೊತ್ತಿದೆ, ನಾನು ಎಕ್ಸ್ಪ್ಲೇನ್ ಕೂಡ ಮಾಡಿದೀನಿ ಬಹಳ ಸರಿ. ಕೋಡಿಂಗ್ ಸ್ಟ್ರಾಂಡ್ ಏನಿರುತ್ತೋ ಅದೇ ಸೇಮ್ ಎಲ್ಲಿರುತ್ತೆ, mRNA ಅಲ್ಲಿ ಇರುತ್ತೆ. ಸೊ ಎಕ್ಸೆಪ್ಟ್ T ಪ್ಲೇಸ್ ಅಲ್ಲಿ ಯುರಾಸಿಲ್ ನ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಕೋಡಿಂಗ್ ಸ್ಟ್ರಾಂಡ್ ಏನಿದೆ ಅದನ್ನ ಬರ್ಕೊಂತೀರಾ ಪಟ ಅಂತ ಬರ್ಬಿಟ್ಟು ಟಿ ಪ್ಲೇಸ್ ಅಲ್ಲಿ ಟಿ ನ ರಬ್ ಮಾಡ್ಬಿಟ್ಟು ಯು ಆಡ್ ಮಾಡ್ತೀರಾ. ಆಮೇಲೆ ಪೊಲಾರಿಟಿ ಕೊಡ್ತೀರಾ 5' to 3'. mRNA ಯಾವಾಗಲೂ ಯಾವ್ದ್ರಿಂದ ಫಾರ್ಮೇಶನ್ ಆಗುತ್ತೆ, ಪೊಲಾರಿಟಿ ಅಂದ್ರೆ 5' to 3'. ಸೊ ಇದನ್ನಿಷ್ಟನ್ನು ಬರೆದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ನ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು PYQ ಅನಾಲಿಸಿಸ್ ಮಾಡಿದ್ರೆ, ನೀಟ್ ಬಗ್ಗೆ ಹೇಳ್ತಾ ಇದ್ದೀನಿ, ನೀಟಿನ PYQ ಅನಾಲಿಸಿಸ್ ಮಾಡಿದ್ರೆ ಜಾಸ್ತಿ ಕ್ವೆಶನ್ಸ್ ಅರೈಸ್ ಆಗಿರೋದು ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. ಗೊತ್ತಾಯ್ತಾ? ಸೊ ಇದರಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಿಮಗೆ ಕಷ್ಟ ಅನ್ಸುತ್ತೆ ಅಂತ ಅನ್ಕೊಂಡ್ರೆ ನೀವು ಈಸಿಯಾಗಿ ಇನ್ಮೇಲೆ ಸಾಲ್ವ್ ಮಾಡ್ಬೋದು, ಯಾಕಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಂತ. ನೀಟ್, KCT ಮತ್ತೆ ಕೆಲವೊಂದ್ಸರಿ ಥಿಯರಿ ಎಕ್ಸಾಮಿಗೂ ಕೂಡ ಆ ರೀತಿ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ಆ ವಿಡಿಯೋನ ನೀವು ಕಂಪಲ್ಸರಿಯಾಗಿ ನೋಡಿ. ನೆಕ್ಸ್ಟ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ಫಾರ್ಮುಲಾಸ್ ಕೊಟ್ರೆ ನೀವು ಬೇಗ ಸಾಲ್ವ್ ಮಾಡ್ಬೋದು. ಸೊ ಫಾರ್ಮುಲಾಸ್ ಕೂಡ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ವಿಡಿಯೋನ ನೀವು ನೋಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಟ್ರಾನ್ಸ್ಲೇಷನ್ ಪ್ರೋಸೆಸ್ ಆಗೋದನ್ನ ಡಯಾಗ್ರಾಮ್ ಕೊಟ್ಬಿಟ್ಟು ಕ್ವೆಶನ್ ಕೇಳಿದ್ದಾರೆ. ಐಡೆಂಟಿಫೈ ದ ಪೊಲಾರಿಟಿ ಆಫ್ X and Y ಇನ್ ದ ಅಬೋವ್ ಗಿವನ್ ಡಯಾಗ್ರಾಮ್ ಅಂಡ್ ಹೌ ಮೆನಿ ಮೋರ್
amino acids are expected to be added to this elongating polypeptide chain. ಈಗ ನೋಡಿ polypeptide chain ಒಂದಿದೆ, ಇಲ್ಲಿ ಕಂಟಿನ್ಯೂಸ್ ಆಗಿ ಅಮೈನೋ ಆಸಿಡ್ಸ್ ಆಡ್ ಆಗಿ ಇಲ್ಲಿ ತನಕ ಬಂದಿದೆ. ಓಕೆ, ಎಕ್ಸ್ ಮತ್ತೆ ವೈ ಅಂತಾನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಡ್ ಆಗ್ತಾ ಇದೆ ಈ ರೀತಿ ಅಂತ ಅಂದ್ರೆ ಈ ಕಡೆ ಪೊಲಾರಿಟಿ ಏನಾಗುತ್ತೆ 5' ಆಗುತ್ತೆ, ಈ ಕಡೆ 3'. ಯಾಕಂದ್ರೆ 5' ಇಂದ 3' ಹೋಗ್ತಾ ಇರುತ್ತೆ. ಯಾವುದು ಇದು mRNA, ಸಾರಿ RNA ಹೋಗ್ತಾ ಇರುತ್ತೆ. ರೈಬೋಸೋಮಲ್ RNA ಯಾವ ಕಡೆ ಹೋಗುತ್ತೆ 5' to 3' ಹಿಂಗೆ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಪೊಲಾರಿಟಿ ಹೇಳೋದಾದ್ರೆ ಇದು 5' to 3' ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನು ಎಷ್ಟು ಅಮೈನೋ ಆಸಿಡ್ ಆಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಅಮೈನೋ ಆಸಿಡ್ ಆಡ್ ಆಗಲ್ಲ, ಯಾಕಂದ್ರೆ ಲಾಸ್ಟಿಗೆ ಏನಿದೆ UAA ಸ್ಟಾಪ್ ಕೋಡಾನ್ ಇದೆ. ಸೊ ನೆಕ್ಸ್ಟ್ ಯಾವುದೇ ಅಮೈನೋ ಆಸಿಡ್ ಆಡ್ ಆಗೋದಿಲ್ಲ. ಸೊ ಇವಾಗ ಎಷ್ಟು ಅಮೈನೋ ಆಸಿಡ್ ಇದೆ ಅಲ್ಲ ಅಷ್ಟೇ ಇರುತ್ತೆ. ಓಕೆನಾ? ಸೊ ಅದನ್ನ ನೀವು ಇಲ್ಲಿ ಬರೀತೀರಾ. Which sequence of bases are generally found at the X and Y polarity? ಜನರಲ್ ಆಗಿ X ಮತ್ತೆ Y ಅಲ್ಲಿ ಏನು ಸೀಕ್ವೆನ್ಸ್ ಇರುತ್ತೆ ಅಂತ ಕೇಳ್ತಿದ್ದಾರೆ. X ರೀಜನ್ ಅಲ್ಲಿ ಏನಿರುತ್ತೆ ಅಂದ್ರೆ ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಇರುತ್ತೆ, ಅದಾದ್ಮೇಲೆ AUG ಇರುತ್ತೆ. ಓಕೆ, Y ಅಲ್ಲಿನೇ ಫಸ್ಟ್ ಏನಿರುತ್ತೆ ಅಂದ್ರೆ ಸ್ಟಾಪ್ ಕೋಡಾನ್ಸ್ ಆದ್ಮೇಲೆ ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಇರುತ್ತೆ. ಓಕೆನಾ? ಸೊ ಆ ತರ ಇರುತ್ತೆ. ನೀವು NCERT ಅಲ್ಲಿ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮೆನ್ಷನ್ ದ ಆಂಟಿಕೋಡಾನ್ ಫಾರ್ ಅಲನಿನ್ ಅಂಡ್ ವ್ಯಾಲಿನ್ ಅಮೈನೋ ಆಸಿಡ್ ಬೇಸ್ಡ್ ಆನ್ ದ ಡಯಾಗ್ರಾಮ್. ಓಕೆ, ಅಲನಿನ್ ಮತ್ತೆ ವ್ಯಾಲಿನ್ ಇಲ್ಲಿ ನೋಡಿ ALA ಅಂತ ಇಲ್ಲಿ ಕೊಟ್ಟಿದಾರಾ, VAL ಅಂತ ಕೊಟ್ಟಿದಾರಾ. ಅಲನಿನ್ ಮತ್ತೆ ವ್ಯಾಲಿನ್ ಏನಿದೆ ಅಮೈನೋ ಆಸಿಡ್ ಇದೆ, ಇದರ ಸೀಕ್ವೆನ್ಸ್ ಇಲ್ಲಿದೆ. ಇದರಿಂದ ನಾವು ಆಂಟಿಕೋಡಾನ್ ಹೇಳ್ಬೇಕು ಅಂದ್ರೆ ಇಲ್ಲಿ ನೋಡಿ ಇಲ್ಲಿರುವಂತದ್ದು ಅಲನಿನ್ ಇದೆನಾ. ಓಕೆ, ಇದರ ಸೀಕ್ವೆನ್ಸ್ ಏನಿದೆ ನೋಡಿ GCA ಇದೆ mRNA. ಹಂಗಂದ್ರೆ tRNA ಅಲ್ಲಿ ಆಂಟಿಕೋಡಾನ್ ಏನ್ ತಗೊಂಡ್ಬರುತ್ತೆ, G ಅಂದ್ರೆ C ತಗೊಂಡ್ಬರುತ್ತೆ. ಓಕೆ, G ಅಂದ್ರೆ C ಅಂದ್ರೆ G, A ಅಂದ್ರೆ U. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ ಇದಕ್ಕೆ ಯಾವ್ದಿದೆ GU ಇದೆ. ಓಕೆ, ಸೊ ಇಲ್ಲಿ ನೋಡಿ GCA ಇತ್ತು ಅಲನಿನಿಗೆ, ವ್ಯಾಲಿನಿಗೆ ಏನಿದೆ GUU ಇದೆ. GUU ಅಂದ್ರೆ ಏನಾಗುತ್ತೆ CAA, ಆಪೋಸಿಟ್ ಆಂಟಿಕೋಡಾನ್. tRNA ಅಲ್ಲಿ ಆಂಟಿಕೋಡಾನ್ ಇದಾಗುತ್ತೆ. ಓಕೆ, ಸೊ ಇದು ಆನ್ಸರ್ CGU ಮತ್ತೆ CAA is the answer. Okay, next what is the composition of the catalyst involved in the peptide bond formation in the process? ಇಲ್ಲಿ ನೋಡಿ ಎರಡು ಅಮೈನೋ ಆಸಿಡ್ ಗ್ಲೈಸಿನ್, ಲ್ಯೂಸಿನ್ ಮತ್ತೆ ಟೈರೋಸಿನ್. ಸೊ ಈ ರೀತಿ ಅಮೈನೋ ಆಸಿಡ್ಸ್ ಇದೆ ಅಲ್ಲ, ಇದ್ರ ಮಧ್ಯೆ ಲೈನ್ ಕಾಣಿಸ್ತಿದೆಲ್ಲ, ವಾಟ್ ಇಸ್ ದಿಸ್? ದಿಸ್ ಇಸ್ ನೋನ್ ಆಸ್ ಪೆಪ್ಟೈಡ್ ಬಾಂಡ್. ಈ ಪೆಪ್ಟೈಡ್ ಬಾಂಡ್ ಫಾರ್ಮೇಶನ್ ಆಗ್ಬೇಕಂದ್ರೆ ಒಂದು ಎನ್ಸೈಮ್ ಬೇಕಾಗುತ್ತೆ. ಓಕೆ, ಅದರ ಅಂದ್ರೆ ಕ್ಯಾಟಲಿಸ್ಟ್, ಈ ಟೋಟಲ್ ಪ್ರೋಸೆಸ್ ಆಗ್ಬೇಕು ಅಂದ್ರೆ ಒಂದು ಕ್ಯಾಟಲಿಸ್ಟ್ ಎನ್ಸೈಮ್ ಬೇಕಾಗುತ್ತೆ. ಯಾವುದು ಅದು ಅಂತ ಅಂದ್ರೆ that is known as 23S rRNA. So that is one enzyme, that is genetic material acting as an enzyme, that is known as what? Ribozyme. 23S rRNA enzyme ಆಗಿ ಆಕ್ಟ್ ಮಾಡುತ್ತೆ, ಅದನ್ನ ನಾವು ರೈಬೋಸೈಮ್ ಅಂತ ಕರಿತೀವಿ. ಅದನ್ನ ನೀವು ಇಲ್ಲಿ ಬರೀತೀರಾ. ಓಕೆ, ನೆಕ್ಸ್ಟ್ from the given representation of a eukaryotic gene sequence derive the following. ಸೊ ಇಲ್ಲಿ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಇದರ ಬೇಸಿಸ್ ಮೇಲೆ ಕ್ವೆಶ್ಚನ್ ಕೂಡ ಕೊಟ್ಟಿದ್ದಾರೆ. ಈ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಏನ್ ಹೇಳಿದ್ದಾರೆ, ಬಾಕ್ಸ್ ರೆಕ್ಟಾಂಗಲ್ ಬಾಕ್ಸಸ್ ಶೋನ್ ರೆಪ್ರೆಸೆಂಟ್ ಇಂಟ್ರಾನ್ಸ್. ಈ ಬಾಕ್ಸ್ ಒಳಗಡೆ ಇರುವಂತಹ ರೀಜನ್ಸ್ ಎಲ್ಲ ಏನಿದೆ ಇಂಟ್ರಾನ್ಸ್ ಇದೆ. ಹಂಗಂದ್ರೆ ಬಾಕ್ಸ್ ಅಲ್ಲಿ ಇಲ್ಲದೆ ಇರುವಂತ ರೀಜನ್ಸ್ ಎಲ್ಲ ಏನಾಯ್ತು ಎಕ್ಸಾನ್ಸ್. ನಮಗೆ ಗೊತ್ತಿದೆ ಇಂಟ್ರಾನ್ಸ್ ನ ರಿಮೂವ್ ಮಾಡ್ಬೇಕಾಗುತ್ತೆ, ಬಿಕಾಸ್ ದಟ್ ವಿಲ್ ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್. ಎಕ್ಸಾನ್ಸ್ ನ ಏನು ಆಡ್ ಮಾಡಿ ಎಕ್ಸಾನ್ಸ್ ನ ಇಟ್ಕೊಂಡು ಬರ್ಬೇಕು, ಜಾಯಿನ್ ಮಾಡ್ಕೊಂತ ಬರ್ಬೇಕು. ದಟ್ ಇಸ್ ನಾನ್ ಆಸ್ ಸ್ಪ್ಲೈಸಿಂಗ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆನ್ HNRNA. HNRNA ಅಲ್ಲಿ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನೋಡಿ ನಾವು ಫಸ್ಟ್ ಏನ್ ಕಂಡು ಹಿಡ್ಕೋಬೇಕು, 3' to 5' ಒಂದಿದೆ, ಇನ್ನೊಂದು 5' to 3' ಇದೆ. ಸೊ 3' to 5' ಇರೋದು ಏನಾಗುತ್ತೆ ಟೆಂಪ್ಲೇಟ್ ಸ್ಟ್ರಾಂಡ್. 5' to 3' ಇರೋದು ಏನಾಗುತ್ತೆ, ದಿಸ್ ಇಸ್ ಕೋಡಿಂಗ್ ಸ್ಟ್ರಾಂಡ್. ಓಕೆ, ದಿಸ್ ಇಸ್ ಕೋಡಿಂಗ್ ಸ್ಟ್ರಾಂಡ್ ಅಂಡ್ ಮೇಲ್ಗಡೆ ಇರೋದು ಏನು ಟೆಂಪ್ಲೇಟ್ ಸ್ಟ್ರಾಂಡ್. mRNA ಆಗೋದು ಯಾವ್ದ್ರಿಂದ, ಟೆಂಪ್ಲೇಟ್ ಸ್ಟ್ರಾಂಡ್ ಇಂದ. ಓಕೆ, ಬಟ್ ನಮಗೆ ಗೊತ್ತಿದೆ ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿ ಏನಿರುತ್ತೋ ಅದೇ ಸೇಮ್ mRNA ಅಲ್ಲಿನೂ ಕೂಡ ಇರುತ್ತೆ. ಓನ್ಲಿ ವಿ ನೀಡ್ ಟು ಚೇಂಜ್ T, replace T into U. ಓಕೆ, ಸೊ ಸೇಮ್ ಬರೀತಾ ಹೋಗ್ತೀರಾ. ಎಲ್ಲಿರೋದು ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿ ಏನೇನಿದೆಲ್ಲ ಅದನ್ನ ಸೇಮ್ ಬರೀರಿ. ಕೋಡಿಂಗ್ ಸ್ಟ್ರಾಂಡ್ ಅಲ್ಲಿ ಏನಿದೆ ಅದನ್ನೇ ಸೇಮ್ ಬರೀರಿ. ಏನ್ ಚೇಂಜ್ ಮಾಡ್ತೀರಾ, T ಬದಲಿ U ಆಡ್ ಮಾಡ್ತೀರಾ.
ಆಮೇಲೆ ಪೂರ್ತಿ ಸೀಕ್ವೆನ್ಸ್ ಬಾಕ್ಸ್ ಅಲ್ಲಿ ಇರೋದು, ಬಾಕ್ಸ್ ಅಲ್ಲಿ ಇಲ್ಲದೆ ಇರೋದು ಎಲ್ಲದನ್ನು ಬರಿಬೇಕು. ಯಾಕಂದ್ರೆ ಹೆಟರೋಜಿನಸ್ ನ್ಯೂಕ್ಲಿಯರ್ RNA ಅಂತ ಅಂದ್ರೆ ದಟ್ ಈಸ್ ಇಮ್ಮೆಚೂರ್ ಫಾರ್ಮ್ ಆಫ್ RNA. ಅಲ್ಲಿ ಇಂಟ್ರಾನ್ಸ್, ಎಕ್ಸಾನ್ಸ್ ಎಲ್ಲ ತರನು ಇರುತ್ತೆ. ಪ್ರೊಸೆಸಿಂಗ್ ಆಗಿಲ್ಲ, ಮೆಚೂರ್ RNA ಆಗಿಲ್ಲ, ಸ್ಪ್ಲೈಸಿಂಗ್ ಆಗಿಲ್ಲ. ಓಕೆ, ಸೊ ಹಂಗಾಗಿ ಏನೇನ್ ರೀಸನ್ಸ್ ಇರುತ್ತೆ ಎಲ್ಲದನ್ನು ಬರ್ಕೊಂತ ಬರ್ತೀರಾ. ಸರಿನಾ? ನೆಕ್ಸ್ಟ್, ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆನ್ mRNA. mRNA ಅಲ್ಲಿರೋ ಸೀಕ್ವೆನ್ಸ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಈ ಬಾಕ್ಸ್ ಅಲ್ಲಿ ಇರುವಂತ ಸೀಕ್ವೆನ್ಸ್ ಬಿಟ್ಟು ಇನ್ ಮಿಕ್ಕಿದ್ ಬರಿಬೇಕು. ಯಾಕಂದ್ರೆ mRNA ಇಸ್ ಮೆಚೂರ್ mRNA. ಮೆಚೂರ್ mRNA ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇಂಟ್ರಾನ್ಸ್ ತೆಗ್ದಿರುತ್ತೆ, ಇಂಟ್ರಾನ್ಸ್ ಎಲ್ಲ ಇರೋದಿಲ್ಲ, ಬರೀ ಎಕ್ಸಾನ್ಸ್ ಅಷ್ಟೇ ಇರುತ್ತೆ. ಹಂಗಾಗಿ ಈ ಬಾಕ್ಸ್ ಅಲ್ಲಿ ಇರುವಂತ ಸೀಕ್ವೆನ್ಸ್ ಬಿಟ್ಟು TGCT ಇದೆಲ್ಲ ಇದನ್ನ ಬಿಟ್ಟು, ಮತ್ತೆ GCTC ಬಿಟ್ಟು, AGCTA ಇದಿಷ್ಟು ಬಿಟ್ಟು ಇನ್ ಮಿಕ್ಕಿರುವಂತ ಸೀಕ್ವೆನ್ಸ್ ಬರಿಬೇಕು. ಇದು ಸಿಗುತ್ತೆ ನಮಗೆ. ಓಕೆನಾ? ನೆಕ್ಸ್ಟ್, ನಂಬರ್ ಆಫ್ ಅಮೈನೋ ಆಸಿಡ್ಸ್ ಕೋಡೆಡ್ ಬೈ mRNA. ಹಂಗಂದ್ರೆ ಇಲ್ಲಿಂದ ಎಷ್ಟು ಅಮೈನೋ ಆಸಿಡ್ ಕೋಡ್ ಆಗುತ್ತೆ ಅಂದ್ರೆ 3 ನಾವು ಸೆಟ್ ಮಾಡ್ಕೊಂಡ್ರೆ ಎಷ್ಟು ಸಿಗುತ್ತೆ ನಮಗೆ? 10. 1 2 3 4 5 6 7 8 9 10. ಗೊತ್ತಾಯ್ತಾ? ಸೊ 10 ಅಮೈನೋ ಆಸಿಡ್ಸ್ ಇಲ್ಲಿಂದ ನಮಗೆ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಇದಕ್ಕೆ 1 ಮಾರ್ಕ್. ಗೊತ್ತಾಗ್ತಿದೆ? ಸೊ ದಿಸ್ ಇಸ್ ಅಬೌಟ್ 40th ಕ್ವೆಶ್ಚನ್. Next, answer the following questions in the context of Michelson and Stahl experiment. Michelson and Stahl experiment ಮೇಲೆ questions ಕೇಳಿದ್ದಾರೆ. ಒಂದೊಂದೇ ನೋಡೋಣ ಬನ್ನಿ. Which component of E. coli DNA was labeled with N15? N15 ಅಂತ ಹೇಳಿ DNA ಅಲ್ಲಿ ಎಲ್ಲಿ ಲೇಬಲ್ ಆಗಿರುತ್ತೆ? ನೈಟ್ರೋಜನ್ ಅಲ್ಲಿ ಇರುತ್ತೆ, ನೈಟ್ರೋಜನ್ ಬೇಸ್ ಅಲ್ಲಿ ಇರುತ್ತೆ. ಗೊತ್ತಾಗ್ತಿದೆ? ನೈಟ್ರೋಜನ್ ಬೇಸ್ ಅಂದ್ರೆ ಹೆಟ್ರೋ ಸೈಕ್ಲಿಕ್ ರಿಂಗ್ ಇರುತ್ತೆ. ಓಕೆ, ಡಬಲ್ ರಿಂಗ್ ಸ್ಟ್ರಕ್ಚರ್, ಸಿಂಗಲ್ ರಿಂಗ್ ಸ್ಟ್ರಕ್ಚರ್ ಈ ತರ ಇರುತ್ತೆ. ಹೌದಾ? ಸೊ ಇಲ್ಲಿ ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಓಕೆ, ಸೊ ರಿಂಗ್ ಅಲ್ಲಿ ಅಲ್ಲಲ್ಲಿ ಏನಿರುತ್ತೆ? ನೈಟ್ರೋಜನ್ ಕಂಟೆಂಟ್ ಇರ್ತದೆ. ಸೊ ಇಲ್ಲಿ ಏನಿರುತ್ತೆ? N15 ಇನ್ಕಾರ್ಪೊರೇಟ್ ಆಗಿರುತ್ತೆ. ಸೊ DNA ಅಲ್ಲಿ ನೈಟ್ರೋಜನ್ ಬೇಸ್ ಇರುತ್ತೆ. ನೈಟ್ರೋಜನ್ ಬೇಸ್ ಅಲ್ಲಿ ಏನಾಗುತ್ತೆ? ಯಾವುದು ಪ್ರೊವೈಡ್ ಮಾಡಿರ್ತೀವಿ N15 ಅಥವಾ N14 ಅದು ಹೋಗಿ ಇನ್ಕಾರ್ಪೊರೇಟ್ ಆಗಿರುತ್ತೆ. ನೆಕ್ಸ್ಟ್, ನೇಮ್ ದ ಕೆಮಿಕಲ್ ಮೀಡಿಯಂ ಇನ್ ವಿಚ್ DNA ಸೆಂಟ್ರಿಫಿಗೇಶನ್ ವಾಸ್ ಕ್ಯಾರಿಡ್ ಔಟ್. ಸೆಂಟ್ರಿಫಿಗೇಶನ್ ಆಗ್ಬೇಕು ಅಂದ್ರೆ ಚಟ್ನಿ ಆಗ್ಬೇಕು, ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅಂದ್ರೆ ನೀರ್ ಹಾಕ್ತೇವಿ. ಹೌದಾ? ಕಾಯಿ ಜೊತೆಗೆ. ಸೊ ಅದೇ ತರನೇ ಇಲ್ಲಿ DNA ಜೊತೆ ಚೆನ್ನಾಗಿ ಇದು ಸೆಂಟ್ರಿಫ್ಯೂಗ್ ಆಗ್ಬೇಕು ಅಂದ್ರೆ ಒಂದು ಕೆಮಿಕಲ್ ಹಾಕ್ತಿವಿ. ಯಾವುದು ಅಂದ್ರೆ ಸೀಸಿಯಂ ಕ್ಲೋರೈಡ್ ಕೆಮಿಕಲ್. ಸೊ ಸೀಸಿಯಂ ಕ್ಲೋರೈಡ್ ಅಂತ ಆನ್ಸರ್ ಬರೀತೀರಾ. ನೆಕ್ಸ್ಟ್, what would be the number of hybrid DNA molecules after 60 minutes? 60 minutes ಆದ್ಮೇಲೆ ಹೈಬ್ರಿಡ್ ಎಷ್ಟು ಸಿಗುತ್ತೆ? ಹೈಬ್ರಿಡ್ DNA ಎಷ್ಟು ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ 20 ಮಿನಿಟ್ಸ್ ನಾನು ಪ್ರತಿ ಸರಿನೂ ಎಷ್ಟು ಸಿಗುತ್ತೆ ಹೈಬ್ರಿಡ್, ಎಷ್ಟು ಉಳ್ಕೊಳ್ಳುತ್ತೆ ಪ್ರತಿ ಜನರೇಷನ್ ಅಲ್ಲಿ ಅಂದ್ರೆ ಫಿಕ್ಸ್ಡ್ ಆನ್ಸರ್. ಅದು ಎಷ್ಟು ಅಂದ್ರೆ 2 ಹೈಬ್ರಿಡ್ ಇದ್ದೇ ಇರುತ್ತೆ. ಓಕೆನಾ? ಸೊ ಆನ್ಸರ್ ಇಸ್ 2 ಅಂತ ಬರೀತೀರಾ. ನೆಕ್ಸ್ಟ್, ವಾಟ್ ವುಡ್ ಬಿ ದ ರೇಷಿಯೋ ಆಫ್ ಲೈಟ್ ಅಂಡ್ ಹೈಬ್ರಿಡ್ DNA ಮಾಲಿಕ್ಯೂಲ್ಸ್ ಅಟ್ ದ 4th ಜನರೇಷನ್? ಲೈಟ್ ಮತ್ತೆ ಹೈಬ್ರಿಡ್ ಕೇಳಿದ್ದಾರೆ, ಇದು ರಾಂಗ್ ಆಗುತ್ತೆ. ಓಕೆ, ಸೊ ಲೈಟ್ 7 ಆಗುತ್ತೆ, ಹೈಬ್ರಿಡ್ ಎಷ್ಟಾಗುತ್ತೆ? 1. ಯಾಕೆ ಹಿಂಗೆ ಆಯ್ತು ಅಂತ ಅಂದ್ರೆ ನೋಡಿ, ಫಸ್ಟ್ ಜನರೇಷನ್ 0th ಜನರೇಷನ್ ಅಲ್ಲಿ ಎಷ್ಟಿರುತ್ತೆ? ಹೆವಿ ನೈಟ್ರೋಜನ್ ಇರುತ್ತೆ. ಹೆವಿ ನೈಟ್ರೋಜನ್ ಇರುವಂತ DNA ಸ್ಟ್ಯಾಂಡ್ ಇರುತ್ತೆ 1. ಇದು ರೆಪ್ಲಿಕೇಟ್ ಆದ್ರೆ ನೆಕ್ಸ್ಟ್ ಜನರೇಷನ್ ಗೆ ಎಷ್ಟಾಗುತ್ತೆ? 2. ಸೊ ಪ್ರತಿ ಸರಿ ನಾವ್ ಏನ್ ಮಾಡ್ಬೇಕು? ಇಂಟು 2. ಸೊ ದಿಸ್ ಇಸ್ ಫಸ್ಟ್ ಜನರೇಷನ್. ಇವಾಗ ಇಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಏನ್ ಬರುತ್ತೆ? ಹೈಬ್ರಿಡ್ DNA ಬರುತ್ತೆ. N15 ಮತ್ತೆ N14 ಇರುವಂತಹ DNA ಬರುತ್ತೆ. ಓಕೆ, ಅಂತದ್ದು ಎಷ್ಟಿರುತ್ತೆ? DNA 2 ಇರ್ತದೆ. ನೆಕ್ಸ್ಟ್ ಇದು ರೆಪ್ಲಿಕೇಶನ್ ಆದಾಗ ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಗೆ ಎಷ್ಟಾಗುತ್ತೆ? 4. ಗೊತ್ತಾಯ್ತಾ? ಥರ್ಡ್ ಜನರೇಷನ್ ಗೆ ಎಷ್ಟಾಗುತ್ತೆ? 4 2s 8. ಓಕೆ, ಫೋರ್ತ್ ಜನರೇಷನ್ ಗೆ ಎಷ್ಟಾಗುತ್ತೆ? 8 2s 16. ಸೊ ಈ 16 DNA ಅಲ್ಲಿ ಯಾವಾಗ್ಲೂ 2 ಏನಾಗುತ್ತೆ? ಹೈಬ್ರಿಡ್ ಇರುತ್ತೆ. ಹಾಗಾದ್ರೆ ಇನ್ನು ಮಿಕ್ಕಿದ್ದೆಷ್ಟು? 14. 14 ಎಷ್ಟಿರುತ್ತೆ? ಲೈಟ್ ಇರುತ್ತೆ. ಸೊ ಹಾಗಾಗಿ ಇದರ ರೇಷಿಯೋ ತಗೊಂಡ್ರೆ ನಮಗೆ ಎಷ್ಟಾಗುತ್ತೆ? 1:7 ಆಗುತ್ತೆ. ಸೊ ಹೈಬ್ರಿಡ್ 1 ಇರುತ್ತೆ, 7 ಏನಿರುತ್ತೆ? ಲೈಟ್ ಇರುತ್ತೆ. ಅವರು ರೇಷಿಯೋ ಕೇಳಿರೋದೇನು? ರೇಷಿಯೋ ಆಫ್ ಲೈಟ್ ಅಂಡ್ ಹೈಬ್ರಿಡ್ ಅಂತ ಕೇಳಿದ್ದಾರೆ. ಸೊ ಲೈಟ್ ಇರೋದು 7 ಆಗುತ್ತೆ, ಹೈಬ್ರಿಡ್ ಎಷ್ಟಿದೆ? 1. ಸರಿನಾ? ಸೊ ಫೋರ್ತ್ ಜನರೇಷನ್ ಗೆ ಆನ್ಸರ್ ಈಸ್ ಇದು. ಅದೇ ಥರ್ಡ್ ಜನರೇಷನ್ ಅಂತ ಕೇಳಿದ್ರೆ ಏನ್ ಆನ್ಸರ್ ಬರೀತೀರಾ? ವಾಟ್ ಈಸ್ ರೇಷಿಯೋ ಆಫ್ ಲೈಟ್ ಅಂಡ್ ಹೈಬ್ರಿಡ್ DNA ಇನ್ ಥರ್ಡ್ ಜನರೇಷನ್? ವಿಡಿಯೋ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ನ ತಿಳಿಸಿ.
ಸರಿನಾ? ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಸೆಮಿ ಕನ್ಸರ್ವೇಟಿವ್ ನೇಚರ್ ಆಫ್ DNA ರೆಪ್ಲಿಕೇಶನ್? ಹಂಗಂದ್ರೆ ಏನು ಅಂತ ಕೇಳ್ತಾರೆ. ದಿಸ್ ಇಸ್ ಅ process where a DNA molecule, new DNA molecule is created by pairing one new strand and with one strand of the DNA. ಅಂದ್ರೆ ಒಂದು ಪೇರೆಂಟಲ್ ಸ್ಟ್ರಾಂಡ್ ಇರುತ್ತೆ, ಒಂದು ಹೊಸ DNA ಸ್ಟ್ರಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಸೆಮಿ ಕನ್ಸರ್ವೇಟಿವ್. ಅಂದ್ರೆ ಸೆಮಿ ಅಂದ್ರೆ ಅರ್ಧ, ಕನ್ಸರ್ವ್ ಆಗುತ್ತೆ ಅಂದ್ರೆ ಉಳ್ಕೊಳ್ಳುತ್ತೆ. ಪೇರೆಂಟಲ್ ಸ್ಟ್ರಾಂಡ್ ಇಂದ ಒಂದು ಸ್ಟ್ರಾಂಡ್ ಮಾತ್ರ ಉಳ್ಕೊಳ್ಳುತ್ತೆ, ಅರ್ಧ ಇದ್ದಂಗೆ. ಎರಡರಲ್ಲಿ ಒಂದು ಉಳ್ಕೊಂತು ಅಂದ್ರೆ ಅರ್ಧ. Okay, so this process is known as what? Semi conservative DNA replication. Next, draw a schematic representation of a transcription unit and show the following in it. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಬರ್ದ್ಬಿಟ್ಟು ಇದರಲ್ಲಿ ನಾವು ಕೇಳ್ತಿರೋಂಥ ಕ್ವೆಶನ್ ನ ಡಯಾಗ್ರಾಮ್ ಅಲ್ಲಿ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಬರೆಯೋದು ಸಿಂಪಲ್. ಆಕ್ಚುಲಿ ಇದು 2 ಮಾರ್ಕ್ಸ್ ಕ್ವೆಶನ್. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಬರೋದು ಗೊತ್ತಿದೆಯಲ್ಲ. 3' to 5' ಒಂದು ಸ್ಟ್ರಾಂಡ್ ಬರೀತೀರಾ. ನೆಕ್ಸ್ಟ್ 5' to 3' ಇನ್ನೊಂದು ಸ್ಟ್ರಾಂಡ್ ಬರೆದು, ಇದು 5' to 3' ಇರೋದು ಕೋಡಿಂಗ್ ಸ್ಟ್ರಾಂಡ್ ಆಗುತ್ತೆ. ಕೋಡಿಂಗ್ ಸ್ಟ್ರಾಂಡಿನ 5' ಎಂಡಿಗೆ ಪ್ರೊಮೋಟರ್ ಇರುತ್ತೆ. ಕೋಡಿಂಗ್ ಸ್ಟ್ರಾಂಡಿನ 3' ಎಂಡಿಗೆ ಟರ್ಮಿನೇಟರ್ ಇರುತ್ತೆ. ಇಲ್ಲಿ ಬರುವಂತದ್ದು ಇದು ಟೆಂಪ್ಲೇಟ್ ಸ್ಟ್ರಾಂಡ್, ಇದು ಕೋಡಿಂಗ್ ಸ್ಟ್ರಾಂಡ್, ಮತ್ತೆ ಇಲ್ಲಿ ಇರುವಂತದ್ದು ಸ್ಟ್ರಕ್ಚರಲ್ ಜೀನ್ ಇರುತ್ತೆ. ಡಯಾಗ್ರಾಮ್ ಬರೆದು ಬಿಡ್ತೀರಾ. ನೆಕ್ಸ್ಟ್, ಡೈರೆಕ್ಷನ್ ಇನ್ ವಿಚ್ ದ ಟ್ರಾನ್ಸ್ಕ್ರಿಪ್ಷನ್ ಅಕರ್ಸ್. ಟ್ರಾನ್ಸ್ಕ್ರಿಪ್ಷನ್ ಆಗೋದು ಯಾವ ಡೈರೆಕ್ಷನ್ ಅಲ್ಲಿ? ಈ ಡೈರೆಕ್ಷನ್ ಅಲ್ಲಿ 5' to 3'. ಓಕೆ, 5' to 3'. ಇದನ್ನ ತೋರಿಸಿರ. ಸೊ ದಿಸ್ ಇಸ್ 1. ಓಕೆ, ನೆಕ್ಸ್ಟ್, ಪೊಲಾರಿಟಿ ಆಫ್ ದ 2 ಸ್ಟ್ರಾಂಡ್ಸ್ ಇನ್ವರ್ಡ್. ಪೊಲಾರಿಟಿ ತೋರಿಸ್ತೀರಾ. ಓಕೆ, ಪೊಲಾರಿಟಿ ತೋರಿಸ್ತೀರಾ. ಸೊ ದಿಸ್ ಇಸ್ 2 ಅಂತ ಮಾರ್ಕ್ ಮಾಡಿ. ನೆಕ್ಸ್ಟ್, ಟೆಂಪ್ಲೇಟ್ ಸ್ಟ್ರಾಂಡ್. ಇಲ್ಲಿ ಟೆಂಪ್ಲೇಟ್ ಸ್ಟ್ರಾಂಡ್, ಇಲ್ಲಿ 3' to 5' ಇರೋದೇ ಟೆಂಪ್ಲೇಟ್ ಸ್ಟ್ರಾಂಡ್. ಸೊ ದಿಸ್ ಇಸ್ 3. ಓಕೆ, ಅದು 3 ಆಯ್ತು. ನೆಕ್ಸ್ಟ್, ಟರ್ಮಿನೇಟರ್. ಸೊ ದಿಸ್ ಇಸ್ 4. ಇದೆ ಟರ್ಮಿನೇಟರ್. ನೆಕ್ಸ್ಟ್, ಮೆನ್ಷನ್ ದ ಫಂಕ್ಷನ್ ಆಫ್ ಪ್ರೊಮೋಟರ್ ಇನ್ ಟ್ರಾನ್ಸ್ಕ್ರಿಪ್ಷನ್. ಪ್ರೊಮೋಟರ್ ಇನ ಫಂಕ್ಷನ್ ಏನು ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ? ಸೊ ನೋಡಿ, ಇಟ್ ಕಂಟ್ರೋಲ್ಸ್ ದ ಬೈಂಡಿಂಗ್ ಆಫ್ RNA ಪಾಲಿಮರೇಸ್. RNA ಪಾಲಿಮರೇಸ್ ಬಂದು ಇಲ್ಲಿ ಪ್ಲೇಸ್ ಆಗೋದಕ್ಕೆ ಕಾರಣ ಯಾವುದು? ಪ್ರೊಮೋಟರ್ ಇರೋದ್ರಿಂದಾನೆ. ಓಕೆ, ಟು ಇನಿಶಿಯೇಟ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಸೊ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕು ಅಂದ್ರೆ RNA ಪಾಲಿಮರೇಸ್ ಬರಬೇಕು. RNA ಪಾಲಿಮರೇಸ್ ಬರೋದು ಯಾವ ರೀಜನ್ ಅಲ್ಲಿ? ಪ್ರೊಮೋಟರ್ ರೀಜನ್ ಅಲ್ಲಿ. ಸೊ ದಟ್ ಇಸ್ ದ ಫಂಕ್ಷನ್ ಆಫ್ ಪ್ರೊಮೋಟರ್. ಓಕೆ, ಸೊ ಅದನ್ನ ನೀವು ಇಲ್ಲಿ ಬರೀತಾರೆ. ಸೊ ಟೋಟಲ್ ಎಲ್ಲದನ್ನು ಆನ್ಸರ್ ಮಾಡಿದ್ರೆ 5 ಮಾರ್ಕ್ಸ್. ನೆಕ್ಸ್ಟ್, explain the work of Avery, MacLeod and McCarthy to determine the biochemical nature of transforming principle in Griffith experiment. ಇದು ಸ್ಟ್ರೇಟ್ ಕ್ವೆಶನ್, ಬಟ್ ಕೆಲವೊಂದ್ಸರಿ ಲಾಸ್ಟ್ ಮೇನಲ್ಲಿನೂ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನೀವು ನೋಡ್ಕೊಳ್ಳಿ. ಓಕೆ, ಮತ್ತೆ ಇದನ್ನು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಇಂದೆ ನಾವು ಈ ರೀತಿ ಕ್ವೆಶನ್ ಸಾಲ್ವ್ ಮಾಡಿದ್ವಿ. ಬಟ್ ಇನ್ನೊಂದ್ಸರಿ ನೋಡಿ ಏನಂತ ಹೇಳ್ತಾ ಇದಾರೆ. ABO ಬ್ಲಡ್ ಗ್ರೂಪ್ ಮಲ್ಟಿಪಲ್ ಅಲಿಲಿಸಮ್ ಇಂದ ಹೇಳ್ತಾರೆ. ಇಟ್ ಇಸ್ ಕಂಟ್ರೋಲ್ಡ್ ಬೈ ಐಜಿನ್ which has 3 alleles, IA, IB with the given information. Write the possible phenotypes and the genotypes. ನೋಡಿ, ಟೇಬುಲರ್ ಕಾಲಮ್ ಇದೆ ಅಲ್ಲ, ಅಂದ್ರೆ A ಬ್ಲಡ್ ಗ್ರೂಪ್, B, AB ಮತ್ತೆ O, ಅದರ ಫಿನೋಟೈಪ್ ಮತ್ತೆ ಜಿನೋಟೈಪ್ ಎಲ್ಲವನ್ನೂ ಬರೀರಿ ಅಂತ ಕೇಳ್ತಿದ್ದಾರೆ. ಅಷ್ಟು ಬರೆದ್ರೆ 4 ಮಾರ್ಕ್ಸ್. ಓಕೆ, ನೆಕ್ಸ್ಟ್, ವಿಚ್ ಬ್ಲಡ್ ಗ್ರೂಪ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ ಗೆ ಯಾವುದು ಅಂತ ಕೇಳ್ತಾ ಇದ್ರೆ ದಟ್ ಈಸ್ AB ಬ್ಲಡ್ ಗ್ರೂಪ್ ಅಂತ ಆನ್ಸರ್ ಬರೀತಾರೆ. ಓಕೆ, ನೆಕ್ಸ್ಟ್, ಅದಿಷ್ಟು ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್. ಇದೇ ರೀತಿ ಮಾಡೆಲ್ಸ್ ಅಲ್ಲಿ ಕ್ವೆಶನ್ಸ್ ಕೇಳ್ತಾರೆ ನಿಮಗೆ ಹಾಟ್ಸ್ ಅಲ್ಲಿ. ಓಕೆ, ಸೊ ಹಾಟ್ಸ್ ಕ್ವೆಶನ್ ಅಂತ ಬಂದಾಗ ಮೇಜರ್ ಆಗಿ ಟ್ರಾನ್ಸ್ಕ್ರಿಪ್ಷನ್ ನೋಡ್ಕೊಳ್ಳಿ, ಟ್ರಾನ್ಸ್ಲೇಷನ್ ನೋಡ್ಕೊಳ್ಳಿ, ಮಿಸಲ್ಸ್ ಅಂಡ್ ಸ್ಕಾಲ್ ಎಕ್ಸ್ಪೆರಿಮೆಂಟ್ ನೋಡ್ಕೊಳ್ಳಿ. ಸೊ ಅದರಿಂದ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಬರುವಂತ ಚಾನ್ಸಸ್ ಇರ್ತದೆ. ಓಕೆ, ನೆಕ್ಸ್ಟ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್ ಇಂದ ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಜೆನೆಟಿಕ್ ಇಂಜಿನಿಯರಿಂಗ್. ಜೆನೆಟಿಕ್ ಇಂಜಿನಿಯರಿಂಗ್ ಇರೋದ್ರಲ್ಲಿ ಈ ಪ್ರಾಸೆಸ್ ಅಲ್ಲಿ ಇದರ ಫಂಕ್ಷನ್ಸ್ ಹೇಳಿ ಅಂತ ಕೇಳ್ತಾರೆ. ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷಿಯನ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ? ಇಟ್ ಆಕ್ಟಿಂಗ್ ಆಸ್ ಅ ಕ್ಲೋನಿಂಗ್ ವೆಕ್ಟರ್ ಟು ಟ್ರಾನ್ಸ್ಫರ್ ಜೀನ್ ಆಫ್ ಇಂಟ್ರೆಸ್ಟ್ ಇಂಟು ಪ್ಲಾಂಟ್ಸ್. ಕ್ಲೋನಿಂಗ್ ವೆಕ್ಟರ್ ಆಗಿ ಆಕ್ಟ್ ಮಾಡುತ್ತೆ. ಪ್ಲಾಂಟ್ಸ್ ಗೆ ನಮಗೆ ಬೇಕಾಗಿರುವಂತ ಜೀನ್ ನ ನಾವು ಪ್ಲಾಂಟ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ರೆ ಒಂದು ವೆಹಿಕಲ್ ಬೇಕು, ಕ್ಲೋನಿಂಗ್ ವೆಕ್ಟರ್ ಬೇಕು. ಅದು ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷಿಯನ್ಸ್. ಓಕೆ, ನೆಕ್ಸ್ಟ್, ಥರ್ಮಸ್ ಅಕ್ವಾಟಿಕಸ್. ಥರ್ಮಸ್ ಅಕ್ವಾಟಿಕಸ್ ಅಂದ್ರೆ ಏನು? PCR ಅಲ್ಲಿ ಯೂಸ್ ಮಾಡ್ತೀವಿ. ಸೊ PCR ಪ್ರೊಸೆಸ್ ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೀವು ನೋಡಬಹುದು. ಓಕೆ, ಸೊ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ಈ PCR ಏನಂದ್ರೆ ಹೈ ಟೆಂಪರೇಚರ್ ಅಲ್ಲಿ ರನ್ ಆಗುತ್ತೆ. ನಾರ್ಮಲ್ ಆಗಿ DNA ಪಾಲಿಮರೇಸ್, ಹ್ಯೂಮನ್ಸ್ ಅಲ್ಲಿ ಇರುವಂತಹ DNA ಪಾಲಿಮರೇಸ್ ನಾವು ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಆಪ್ಟಿಮಮ್ ಟೆಂಪರೇಚರ್ ಅಲ್ಲಿ ವರ್ಕ್ ಆಗುತ್ತೆ ಎನ್ಸೈಮ್ಸ್. ಸೊ ಆಪ್ಟಿಮಮ್ ಟೆಂಪರೇಚರ್ ಎಷ್ಟು? ಮ್ಯಾಕ್ಸಿಮಮ್ ಅಂದ್ರೆ 37 ತನಕ ವರ್ಕ್ ಆಗ್ಬೋದು. ಅದಾದ್ಮೇಲೆ ಏನಾಗುತ್ತೆ, ಸರಿಯಾಗಿ ವರ್ಕ್ ಆಗಕ್ಕಾಗಲ್ಲ. ಸೊ ಹಂಗಾಗಿ ಈ ಏನು PCR ಅಲ್ಲಿ ಹೈ ಟೆಂಪರೇಚರ್ ಅಲ್ಲಿ ರನ್ ಆಗ್ತಿರೋ ಪ್ರೊಸೆಸ್ಗೆ
ಹೈ ಟೆಂಪರೇಚರ್ ಅಲ್ಲಿ ವರ್ಕ್ ಆಗುವಂತ ಎನ್ಸೈಮ್ ಬೇಕು. ಹಾಗಾಗಿ ಹೈ ಟೆಂಪರೇಚರ್ ಅಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗಿರುವಂತಹ ಬ್ಯಾಕ್ಟೀರಿಯಾ ಯಾವುದು ಅಂತ ಅಂದ್ರೆ ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಅಲ್ಲಿ ಆ ಬ್ಯಾಕ್ಟೀರಿಯಾದಲ್ಲಿ ಇರುವಂತಹ ಆ ಬ್ಯಾಕ್ಟೀರಿಯಾ ಹೆಸರು ಏನು, ಥರ್ಮಸ್ ಅಕ್ವಾಟಿಕಸ್ ಬ್ಯಾಕ್ಟೀರಿಯಾ ಇದೆ. ಅಲ್ಲಿಂದ ಪಾಲಿಮರೇಸ್ ಎನ್ಸೈಮ್ ನ ತೆಗಿತಾರೆ, DNA ಪಾಲಿಮರೇಸ್ ಎನ್ಸೈಮ್ ನ ತೆಗಿತಾರೆ. ಅದಕ್ಕೆ ಟಾಕ್ ಪಾಲಿಮರೇಸ್ ಅಂತ ಹೆಸರಿಡ್ತಾರೆ. ಅದನ್ನ PCR ಟೆಕ್ನಿಕ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಅದನ್ನ ನೀವು ಬರೀತೀರಾ. ನೆಕ್ಸ್ಟ್ EcoR1 ಇದು ಏನು ಅಂತಂದ್ರೆ ಒಂದು ರೆಸ್ಟ್ರಿಕ್ಷನ್ ಎನ್ಸೈಮ್. ಏನ್ ಮಾಡಕ್ಕೆ ಯೂಸ್ ಆಗುತ್ತೆ, DNA ನ ಫ್ರಾಗ್ಮೆಂಟ್ ಆಗಿ DNA ನ ಪೀಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ DNA ಲೈಗೇಸ್. ಎಲ್ಲ DNA ಫ್ರಾಗ್ಮೆಂಟ್ ಆಗಿರುತ್ತಲ್ಲ ಅದನ್ನ ಜಾಯಿನ್ ಮಾಡ್ಲಿಕ್ಕೆ ಗ್ಲೂ ತರ ಕೆಲಸ ಮಾಡೋದು ಯಾವುದು ಅಂದ್ರೆ DNA ಲೈಗೇಸ್. ಡಿಸ್ಆರ್ಮ್ಡ್ ರೆಟ್ರೋವೈರಸ್. ರೆಟ್ರೋವೈರಸ್ ನ ಡಿಸ್ಆರ್ಮ್ ಮಾಡೋದು ಅಂದ್ರೆ ಅದರ ಮೇನ್ ಇವಾಗ ಸೋಲ್ಜರ್ಸ್ ಗೆ ಯುದ್ಧ ಮಾಡ್ಬೇಕಂದ್ರೆ ಮೇನ್ ಏನು ಅಂದ್ರೆ ಕೈ, ಆರ್ಮ್ಸ್. ಓಕೆ, ಸೊ ಅದರಿಂದನೇ ಅವರು ಯುದ್ಧ ಮಾಡ್ತಿರ್ತಾರೆ. ಆರ್ಮ್ನೆ ಕಟ್ ಮಾಡಿದ್ರೆ ವೈರಸ್ಸಿನ ಮೇನ್ ಕೆಲಸ ಏನು ಅಂದ್ರೆ ಆನಿಮಲ್ಸ್ ಅಲ್ಲಿ ಹೋಗಿ ಇನ್ಫೆಕ್ಟ್ ಮಾಡೋದು. ಓಕೆ, ಸೊ ಅದು ಯಾವ ಪಾರ್ಟ್ ಇನ್ಫೆಕ್ಟ್ ಮಾಡುತ್ತೆ ಅದನ್ನೇ ಕಟ್ ಮಾಡಿ ನಮಗೆ ಬೇಕಾಗಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ ನ ಆಡ್ ಮಾಡ್ತೀವಿ. ಸೊ ದಟ್ ಈಸ್ ಡಿಸ್ಆರ್ಮ್ಡ್ ರೆಟ್ರೋವೈರಸ್. ಓಕೆ, ಅದನ್ನ ಇಲ್ಲಿ ಬರೀತೀರಾ ನೀವು. ನೆಕ್ಸ್ಟ್, given below are the diagrams of plasmids A and B. Observe meticulously and answer the questions that follows. ಸೊ ಇದು ಮಾಡೆಲ್ ಪೇಪರ್ ಅಲ್ಲಿ ಬಂದಿರುವಂತ ಕ್ವೆಶನ್. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ, ಇನ್ನೊಂದ್ಸರಿ ನೋಡಿ. ಏನಂತ ಹೇಳಿದರೆ ಈ ಡಯಾಗ್ರಾಮ್ಸ್ ನ ಕರೆಕ್ಟ್ ಆಗಿ ನೋಡಿ, ಇದ್ರ ಬೇಸಿಸ್ ಮೇಲೆ ಕ್ವೆಶನ್ಸ್ ಇದೆ, ಆನ್ಸರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಡಯಾಗ್ರಾಮ್ ಪ್ಲಾಸ್ಮಿಡ್ A ಇದೆ, ಇನ್ನೊಂದು ಪ್ಲಾಸ್ಮಿಡ್ B ಇದೆ. ಓಕೆ, ವಿಚ್ ಪ್ಲಾಸ್ಮಿಡ್ ಈಸ್ ಆರ್ ಆರ್ ಯು ಸೆಲೆಕ್ಟ್ ಫಾರ್ ಕ್ಲೋನಿಂಗ್ ಅಂಡ್ ವೈ? ಈ ಪ್ಲಾಸ್ಮಿಡ್ ಅಲ್ಲಿ ನಾವು ಯಾವ್ದನ್ನ ಕ್ಲೋನಿಂಗ್ ಗೆ ಸೆಲೆಕ್ಟ್ ಮಾಡ್ಬೋದು, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಎರಡನ್ನೂ ಕೂಡ ಸೆಲೆಕ್ಟ್ ಮಾಡ್ಬೋದು. ಯಾಕೆ ಅಂತಂದ್ರೆ ಸೆಲೆಕ್ಟಬಲ್ ಮಾರ್ಕರ್ ಜೀನ್ ಇದೆ, ಯಾವುದು BAMH1, ಮತ್ತೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ. ಇಲ್ಲಿ ಆಂಪಿಸಿಲಿನ್ ರೆಸಿಸ್ಟೆನ್ಸ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಇದೆ. ಇಲ್ಲಿ ಲ್ಯಾಕ್ಸೆಡ್ ಜೀನ್ ಇದೆ. ಮತ್ತೆ ರೆಸ್ಟ್ರಿಕ್ಷನ್ ಸೈಟ್ ಕಟ್ ಮಾಡ್ಲಿಕ್ಕೆ ಯಾವುದು ಇದೆ, ಸೆಲೆಕ್ಟಬಲ್ ಮಾರ್ಕರ್ ಯಾವ್ದಿದೆ, BAMH1 ರೀಜನ್ ಇದೆ. ಸೊ ಹಾಗಾಗಿ ಎರಡನ್ನೂ ಕೂಡ ನಾವು ಕ್ಲೋನಿಂಗ್ ವೆಕ್ಟರ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್? ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂದ್ರೆ ಏನು ಅಂತ ಕೇಳ್ತಾರೆ. That is a technique used in recombinant DNA technology to inactivate a gene by inserting a foreign DNA fragment into a restriction site within that gene. So ಏನಿಲ್ಲ, ನಮಗೆ ಬೇಕಾಗಿರುವಂತಹ ಜೀನ್ ನ ಇನ್ಸರ್ಟ್ ಮಾಡ್ತೀವಿ, ಅಲ್ಲಿ ಆಕ್ಚುಲ್ ಆಗಿ ಆಕ್ಟಿವ್ ಇರುವಂತಹ ಜೀನ್ ನ ಏನ್ ಮಾಡ್ತೀವಿ, ಇನ್ಆಕ್ಟಿವ್ ಮಾಡ್ತೀವಿ. That is known as what? Insertional inactivation. ನಾವು ಇನ್ಸರ್ಟ್ ಮಾಡಿದಾಗ ಸಪೋಸ್ LAC-Z ಜೀನ್ ಬೀಟಾ ಗ್ಯಾಲಕ್ಟೋಸಿಟಸ್ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಅದನ್ನ ತೆಗೆದ್ಬಿಟ್ಟು ನಮಗೆ ಬೇಕಾಗಿರುವಂತ ಜೀನ್ ನ ಇನ್ಸರ್ಟ್ ಮಾಡಿದ್ರೆ LAC-Z ಜೀನ್ ವರ್ಕ್ ಆಗೋದಿಲ್ಲ, ಯಾಕಂದ್ರೆ ಆ ರೀಜನ್ ನ ನಾವು ತೆಗ್ದಿದೀವಿ. ಸೊ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್? ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಓಕೆನಾ? ನೆಕ್ಸ್ಟ್, ವಿಲ್ ದ ನಂಬರ್ ಆಫ್ ಕಲ್ಚರ್ ಪ್ಲೇಟಿಂಗ್ ಯು ಶುಡ್ ಮೇಕ್ ಇಟ್ ಸೇಮ್ ಆರ್ ಡಿಫರೆಂಟ್ ಟು ಸೆಲೆಕ್ಟ್ recombinant if insertional inactivation is possible? ಕಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಅವ್ರು ಏನಂತ ಹೇಳ್ತಿದ್ದಾರೆ ಇಲ್ಲಿ ಅಂತಂದ್ರೆ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಪ್ರೊಸೆಸ್ ಮಾಡಿದಾಗ ನಂಬರ್ ಆಫ್ ಪ್ಲೇಟಿಂಗ್ ನಾವು ಕಡಿಮೆ ಯೂಸ್ ಮಾಡ್ತೀವ, ಜಾಸ್ತಿ ಯೂಸ್ ಮಾಡ್ತೀವ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲ್ ಆಗಿ ಏನು ಅಂತಂದ್ರೆ ಕಡಿಮೆ ಯೂಸ್ ಆಗುತ್ತೆ, ಯಾಕಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ತಗೋಬೇಕು ಅಂದ್ರೆ ಎರಡೆರಡು ಸರಿ, ಒಂದ್ಸರಿ ಆಂಪಿಸಿಲಿನ್ ಅಲ್ಲಿ ಹಾಕ್ಬೇಕು, ಇನ್ನೊಂದ್ಸರಿ ಟೆಟ್ರಾಸೈಕ್ಲಿನ್ ಅಲ್ಲಿ ಹಾಕಿ ನೋಡ್ಬೇಕು. ಬಟ್ LAC-Z ಜೀನ್ ತಗೊಂಡು ಮಾಡಿದಾಗ, ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಪ್ರೊಸೆಸ್ ಮಾಡಿದಾಗ ಏನಾಗುತ್ತೆ, ಒಂದೇ ಸರಿಗೆ ನಮಗೆ ರಿಕಾಂಬಿನೆಂಟ್ಸ್ ಯಾವುದು, ನಾನ್ ರಿಕಾಂಬಿನೆಂಟ್ಸ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಅದನ್ನ ನಾನು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸರಿನಾ? ನೆಕ್ಸ್ಟ್, ಮೆನ್ಷನ್ ದ ಟೂಲ್ಸ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್. ಇದು ಜೆನೆಟಿಕ್ ಇಂಜಿನಿಯರಿಂಗ್ ಟೂಲ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಜೆನೆಟಿಕ್ ಇಂಜಿನಿಯರಿಂಗ್ ಟೂಲ್ಸ್ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್, ವಾಟ್ ಈಸ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್, ಮೆನ್ಷನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಈಗ ಹೇಳಿದ್ವಲ್ಲ ಅದೇ ಸೇಮ್. ನೆಕ್ಸ್ಟ್, ವಾಟ್ ಈಸ್ ರಿಕಾಂಬಿನೆಂಟ್ ಪ್ರೋಟೀನ್? ರಿಕಾಂಬಿನೆಂಟ್ ಪ್ರೋಟೀನ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ನೀವು ನಾರ್ಮಲ್ NCERT ಅಲ್ಲಿ ಕೊಡ್ತಿರಲ್ಲ ಡೆಫಿನೇಷನ್, ಅದನ್ನ ಬರೀತೀರಾ. ನೆಕ್ಸ್ಟ್, ಸ್ಟಡಿ ದ ಡಯಾಗ್ರಾಮ್ ಗಿವನ್ ಬಿಲೋ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಈ ಡಯಾಗ್ರಾಮ್ ನ ನೋಡ್ಬಿಟ್ಟು ಆನ್ಸರ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಫಸ್ಟ್, ವಾಟ್ ಈಸ್ EcoRI? EcoRI ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ದಟ್ ಈಸ್ E. coli, Escherichia coli. R ಅಂದ್ರೆ ಸ್ಟ್ರೇನ್ ಇರುತ್ತೆ, 1 ಅಂದ್ರೆ ಅದರ ಆರ್ಡರ್ ಇರುತ್ತೆ, E ಅಂತ ಅಂದ್ರೆ ಈ ಬ್ಯಾಕ್ಟೀರಿಯಾದ ನೇಮ್ ಬಂದಿರುವಂತದ್ದು. ಓಕೆ, CO ಅಂತ ಅಂದ್ರೆ ಏನು, ಕೊಲೈ. ಇದು ಒಂದು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಆಗಿದೆ. ಓಕೆನಾ? ನೆಕ್ಸ್ಟ್, ವಾಟ್ ಈಸ್ ದ ಆಕ್ಷನ್ ಆಫ್ ಎಕ್ಸೋನ್ಯೂಕ್ಲಿಯಸ್? ಹೌ ಈಸ್ ದ ಆಕ್ಷನ್ ಆಫ್ ಎಕ್ಸೋನ್ಯೂಕ್ಲಿಯಸ್ ಡಿಫರೆಂಟ್ ಫ್ರಮ್ ದಟ್ ಆಫ್ ಎಂಡೋನ್ಯೂಕ್ಲಿಯಸ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸೋನ್ಯೂಕ್ಲಿಯಸ್ ಮತ್ತೆ ಎಂಡೋನ್ಯೂಕ್ಲಿಯಸ್ ಏನ್ ಡಿಫರೆನ್ಸ್ ಇದೆ ಅಂತಂದ್ರೆ,
ಎಕ್ಸೋನ್ಯೂಕ್ಲಿಯಸ್ ಹೊರಗಡೆ ಔಟ್ಸೈಡ್ ಅಲ್ಲಿ ಕಟ್ ಮಾಡುತ್ತೆ DNA ನ. ಎಂಡೋನ್ಯೂಕ್ಲಿಯಸ್, ಎಂಡೋ ಅಂದ್ರೆ ಒಳಗಡೆ. ಸೊ DNA ನ ಒಳಗಡೆ ರೀಜನ್ಸ್ ಅಲ್ಲಿ ಕಟ್ ಮಾಡುವಂಥದ್ದು ಎಂಡೋನ್ಯೂಕ್ಲಿಯಸ್. ನೆಕ್ಸ್ಟ್, ಹೌ ಆರ್ ಸ್ಟಿಕ್ಕಿ ಎಂಡ್ಸ್ ಫಾರ್ಮ್ಡ್ ಆನ್ ಅ DNA ಸ್ಟ್ರಾಂಡ್, ವೈ ಆರ್ ದೇ ಕಾಲ್ಡ್ ಸೋ ಅಂತ ಕೇಳ್ತಾರೆ. ಸೊ ಏನು ಸ್ಟಿಕ್ಕಿ ಎಂಡ್ ಅಂತಂದ್ರೆ, ಎರಡು DNA ಸ್ಟ್ರಾಂಡ್ ಅಲ್ಲಿ ಒಂದೇ ರೀಜನ್ ಅಲ್ಲಿ ಕಟ್ ಆಗುತ್ತೆ. ಸಪೋಸ್ ಇಲ್ಲಿ ಒಂದು ಸ್ಟ್ರಾಂಡ್ ಅಲ್ಲಿ ಎ ರೀಜನ್ ಅಲ್ಲಿ ಕಟ್ ಆದ್ರೆ ಇನ್ನೊಂದು ಸ್ಟ್ರಾಂಡ್ ಅಲ್ಲಿ ಕೂಡ ಎ ರೀಜನ್ ಅಲ್ಲಿ ಕಟ್ ಆಗುತ್ತೆ. ಆವಾಗ ಅದೇನಾಗುತ್ತೆ ಅಂತಂದ್ರೆ, ಎರಡು ರೀಜನ್ ಸಪರೇಟ್ ಆದಾಗ ಎರಡು ಕಡೆನೂ ರೀಜನ್ಸ್ ಅಲ್ಲಿ ಸಿಂಗಲ್ ಸ್ಟ್ರಾಂಡ್ ಇರುತ್ತಲ್ಲ, ದಟ್ ಸಿಂಗಲ್ ಸ್ಟ್ರಾಂಡ್ ಆರ್ ಕಾಂಪ್ಲಿಮೆಂಟರಿ. ಕರೆಕ್ಟ್ ಆಗಿ ಕಾಂಪ್ಲಿಮೆಂಟರಿ ಇರೋ ರೀಜನ್ ಅಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟ್ ನಾವು ಹೊಸ DNA ಏನಾದ್ರೂ ಅಲ್ಲಿ ಇನ್ಸರ್ಟ್ ಮಾಡಿದಾಗ ಅದು ಏನಾಗುತ್ತೆ, ಕರೆಕ್ಟ್ ಆಗಿ ಹೋಗಿ ಜಾಯಿನ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ನೋನ್ ಆಸ್ ವಾಟ್ ಸ್ಟಿಕ್ಕಿ ಎಂಡ್ಸ್ ಇನ್ ಅ ಫಂಕ್ಷನ್. ಅದನ್ನೇ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನೀವು ಆಮೇಲೆ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್, write 3 vector-free techniques that can be utilized to transfer recombinant DNA into a ready host cell. ರೆಡಿ ಹೋಸ್ಟ್ ಸೆಲ್ಗೆ RDNA ನ ಡೈರೆಕ್ಟ್ ವೆಕ್ಟಾರ್ ಇಲ್ದೇನೆ ಕಳಿಸಬಹುದು. ಯಾವ ರೀತಿ ಅಂತ ಅಂದ್ರೆ, ಮೈಕ್ರೋ ಇಂಜೆಕ್ಷನ್ ಪ್ರೊಸೆಸ್, ಜೀನ್ ಗನ್ ಪ್ರೊಸೆಸ್, ಹೀಟ್ ಶಾಕ್ ಮೆಥಡ್ ಅಂತ ಕಳಿಸಬಹುದು. Agrobacterium tumefaciens act as a natural vector for cloning genes in plants. Substantiate. ಈಗ ನಾನು ಡಿಸ್ಕಸ್ ಮಾಡಿದ್ವಲ್ಲ ರೆಟ್ರೋವೈರಸ್ ಇಂದು, ಅದೇ ತರ Agrobacterium tumefaciens ಅಲ್ಲಿ ಇರುವಂತಹದ್ದು tDNA. ಓಕೆ, ಈ ರೀಜನ್ ಅಲ್ಲಿ tDNA ಇರುತ್ತೆ. ಅದನ್ನ ನಾವು ತೆಗೆದ್ರೆ, ಓಕೆ, ಇಲ್ಲಿ ನಮಗೆ ಬೇಕಾಗಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ ಆಡ್ ಮಾಡಿದ್ರೆ ಇದು ಹೆಂಗು ನಾರ್ಮಲ್ ಆಗಿ ಪ್ಲಾಂಟ್ ಒಳಗಡೆ ಹೋಗಿ ಟ್ಯೂಮರ್ ಇಂಡ್ಯೂಸ್ ಮಾಡುತ್ತೆ. ಸಪೋಸ್ ದಿಸ್ ಇಸ್ ಪ್ಲಾಂಟ್, ಈ ಪ್ಲಾಂಟ್ ಒಳಗಡೆ ಹೋಗಿ ಟ್ಯೂಮರ್ ಇಂಡ್ಯೂಸ್ ಮಾಡುತ್ತೆ ಹೆಂಗೋನು. ಓಕೆನಾ? ಸೊ ನಾವು ಈ ರೀಜನ್ ಬೇಡವಾಗಿರೋದು, ಟ್ಯೂಮರ್ ಕಾಸ್ ಮಾಡಕ್ಕೆ tDNA ಕಾರಣ. ಈ ರೀಜನ್ ನಮಗೆ ಈಗ ಬೇಡ. ಈ ರೀಜನ್ ಅಲ್ಲಿ ನಮಗೆ ಬೇಕಾಗಿರುವಂತ ಜೀನ ನಾವು ಆಡ್ ಮಾಡಿದ್ರೆ ಪ್ಲಾಂಟ್ ಅಲ್ಲಿ ಇದು ಆರಾಮಾಗಿ ಹೋಗುತ್ತೆ. ವೆಕ್ಟಾರ್ಸ್ ಬೇಕಾಗಿಲ್ಲ, ಇದನ್ನ ನಾವು ವೆಕ್ಟಾರ್ಸ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ನೀವು ಎಕ್ಸ್ಪ್ಲನೇಷನ್ ಕೊಡ್ತೀರಾ. ದಟ್ ಈಸ್ ಫಾರ್ 2 marks. ನೆಕ್ಸ್ಟ್, ಇಲ್ಲಿ ರೀಸನ್ಸ್, ಗಿವ್ ರೀಸನ್ಸ್ ಇರುತ್ತೆ. ಇದನ್ನ ನಿಮಗೆ ಸ್ಪ್ಲಿಟ್ ಕ್ವೆಶನ್ ಮಾಡಿ ಕೇಳಿದ್ರೆ ಯೂಸ್ ಆಗುತ್ತೆ. ಓಕೆನಾ? ಸೊ ನೋಡ್ಕೊಳ್ಳಿ. DNA ಕೆನಾಟ್ ಪಾಸ್ ಇಂಟು ಹೋಸ್ಟ್ ಸೆಲ್ ಥ್ರೂ ದ ಸೆಲ್ ಮೆಂಬ್ರೇನ್. ಹೋಸ್ಟ್ ಸೆಲ್ಲಿನ ಸೆಲ್ ಮೆಂಬ್ರೇನ್ ಒಳಗಡೆ ಡೈರೆಕ್ಟ್ ಆಗಿ DNA ಹೋಗಕ್ಕೆ ಆಗಲ್ಲ. ಯಾಕೆ? ಬಿಕಾಸ್ hydrophobic molecules can diffuse through the lipid bilayer of the plasma membrane and not hydrophilic molecules. So hydrophilic molecules ಇದೆ ಅಲ್ಲ, ಇಲ್ಲಿ ನೋಡಿ, ಲಿಪಿಡ್ ಅಲ್ಲಿ ಏನಿರುತ್ತೆ, ಲಿಪಿಡ್ ಬೈಲೇಯರ್ ಅಂದ್ರೆ ಯಾವುದೇ ಒಂದು ಆರ್ಗಾನಿಸಮಿನ ಸೆಲ್ ಮೆಂಬ್ರೇನ್ ಇರುತ್ತೆ ಅಲ್ವಾ, ಅಲ್ಲಿ ಏನಿರುತ್ತೆ ಅಂದ್ರೆ ಲಿಪಿಡ್ ಬೈಲೇಯರ್ ಇರುತ್ತೆ. ಒಳಗಡೆ ಯಾವ ಲೇಯರ್ ಇರುತ್ತೆ? ಹೈಡ್ರೋಫೋಬಿಕ್ ಇರುತ್ತೆ. ಈ ಟೇಲ್ಸ್ ಇದೆ ಅಲ್ಲ, ಇದೇನು ಹೈಡ್ರೋಫೋಬಿಕ್. ಸೊ ಒಂದು ಆರ್ಗಾನಿಸಮ್ ಒಳಗಡೆ ಬರಬೇಕು, ಒಂದು ಆರ್ಗಾನಿಸಮ್ ಒಳಗಡೆ ಬರಬೇಕು ಅಂತಂದ್ರೆ ಇಲ್ಲಿ ಅಪೋಸಿಟ್ ಆಗ್ಬಿಡುತ್ತೆ. ಸಪೋಸ್ ಇದು ಹೈಡ್ರೋಫಿಲಿಕ್ ಇದೆ, ಇಲ್ಲಿ ಏನಿದೆ ಹೈಡ್ರೋಫೋಬಿಕ್ ರೀಜನ್ ಇದೆ. ಸೊ ಇಲ್ಲಿಂದ ಇಲ್ಲಿ ಒಳಗಡೆಯಿಂದ ವಾಪಸ್ ಸೆಲ್ ಒಳಗಡೆ ಎಂಟರ್ ಆಗಕ್ಕೆ ಆಗಲ್ಲ. ಇದು ಸೆಲ್ ಸರ್ಫೇಸ್. ಓಕೆ, ಸೆಲ್ ಸರ್ಫೇಸ್ ಇನ ಒಳಗಡೆ ಇದು ಸೆಲ್, ಇದು ಹೊರಗಡೆ ಇರೋ ಸರ್ಫೇಸ್. ಓಕೆ, ಸೊ ಸೆಲ್ ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಗೊತ್ತಾಗ್ತಿದೆ? ಸೊ ಅದು ರೀಸನ್. Proteases are added during isolation of DNA for genetic engineering. ಯಾಕೆ ಪ್ರೋಟಿಯೇಸಸ್ ಆಡ್ ಮಾಡ್ತೀವಿ? DNA ನಮಗೆ ಅಷ್ಟೇ ಬೇಕು. ಸೆಲ್ ಒಳಗಡೆ ಪ್ರೋಟೀನ್ ಇರುತ್ತೆ, RNA ಇರುತ್ತೆ, ಬೇರೆ ಬೇರೆ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ, ಲಿಪಿಡ್ ಇರುತ್ತೆ, ಅದೆಲ್ಲ ನಮಗೆ ಬೇಡ. ಸೊ ಹಂಗಾಗಿ ಪ್ರೋಟೀನ್ ನ ತೆಗಿಬೇಕು, ನಮ್ಗೆ DNA ಅಷ್ಟೇ ಬೇಕು. ಸೊ ಪ್ರೋಟೀನ್ ನ ತೆಗಿಬೇಕು ಅಂತಂದ್ರೆ ಏನ್ ಯೂಸ್ ಮಾಡ್ತಾರೆ? ಪ್ರೋಟಿಯೇಸ್ ಎನ್ಸೈಮ್ ಯೂಸ್ ಮಾಡ್ತಾರೆ. ಪ್ರೋಟಿಯೇಸ್ ಎನ್ಸೈಮ್ ವಿಲ್ ಕಟ್ proteins into smaller fragments or it will completely destroy, that is proteins. Next, single cloning site is preferred in a vector. ಒಂದು ವೆಕ್ಟಾರಿಗೆ ಒಂದೇ ಕ್ಲೋನಿಂಗ್ ಸೈಟ್ ಇರಬೇಕು. ಒಂದು ವೆಕ್ಟಾರ್ ಇದೆ ಅಂತ ಅಂದ್ರೆ, ಸಪೋಸ್ PBR322 ವೆಕ್ಟಾರ್ ಇದೆ ಅಂದ್ರೆ ಅದಕ್ಕೆ ಒಂದೇ ಕ್ಲೋನಿಂಗ್ ಸೈಟ್ ಇದೆ. ಯಾವ್ದದು? BAMH1. ಯಾಕೆ ನೋಡಿ, ಈ ರೀಜನ್ ಯಾವ್ದು ರೆಕಗ್ನೈಸ್ ಮಾಡುತ್ತೆ? ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್. ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ಗೆ ನಾವು ಕಳಿಸ್ತೀವಿ ಈ ವೆಕ್ಟರ್ ಜೊತೆ. ಅದು ಹೋಗಿ ಏನ್ ಮಾಡುತ್ತೆ? ಈ ರೀಜನ್ ಅಲ್ಲಿ ಕಟ್ ಮಾಡುತ್ತೆ. ಓಕೆನಾ? ಸೊ ಅವಾಗ ನಾವು ಇಲ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಆಡ್ ಮಾಡ್ಬೋದು. ಸಪೋಸ್ ಈ ರೀತಿ ಇನ್ನೊಂದು ಇಲ್ಲಿ ಇದೆ, ಒಂದ್ 3-4 ಕಡೆ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಏನು 3-4 ಕಡೆನೂ ಕೂಡ ಹೋಗಿ ಕಟ್ ಮಾಡ್ಬಿಡುತ್ತೆ. ಅವಾಗ ಇರದೇ ಇದು ಚಿಕ್ಕದು ಮೆಟೀರಿಯಲ್, ಯಾವುದು? ಪ್ಲಾಸ್ಮಿಡ್ ಇರದೇ ಚಿಕ್ಕದು, ಅದರಲ್ಲಿನೇ 3-4 ರೀಜನ್ ಅಲ್ಲಿ ಕಟ್ ಮಾಡಿದ್ರೆ ಯೂಸ್ ಆಗುತ್ತಾ? ಇದು ವೆಹಿಕಲ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತಾ? ಆಗೋದಿಲ್ಲ. ಸೊ ಒಂದೇ ಕ್ಲೋನಿಂಗ್ ಸೈಟ್ ಇರಬೇಕು ಅಂತ ಹೇಳಿರೋದು. ಸೊ ಅದನ್ನ ಎಕ್ಸ್ಪ್ಲನೇಷನ್ ಇಲ್ಲಿ ಇದೆ, ನೀವು
ನೋಡ್ಕೊಳ್ಳಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ದ ಫಾಲೋಯಿಂಗ್ ಇನ್ ಬಯೋಟೆಕ್ನಾಲಜಿ. ಇದನ್ನು ಅಷ್ಟೇ, ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ಸಿನ ರೋಲ್ ಏನು, ಜೆಲ್ ಎಲೆಕ್ಟ್ರೋಫೋರ್ಸಸ್ಸಿನ ರೋಲ್ ಏನು. ಜೆಲ್ ಎಲೆಕ್ಟ್ರೋಫೋರ್ಸಸ್ ಅಂದ್ರೆ ಏನಿಲ್ಲ, DNA ಫ್ರಾಗ್ಮೆಂಟ್ ಆಗಿ ಕಟ್ ಮಾಡಿರುತ್ತೆ ಯಾವುದು ರೆಸ್ಟ್ರಿಕ್ಷನ್ ಎನ್ಸೈಮ್, ಬೇರೆ ಬೇರೆ ಲೆಂತ್ ಅಲ್ಲಿ ಇರುತ್ತೆ. ಅದನ್ನ ಅಕಾರ್ಡಿಂಗ್ ಟು ಇಟ್ಸ್ ಸೈಜ್ ಡೆನ್ಸಿಟಿ ಏನ್ ಮಾಡ್ಬೇಕು, ಸಪರೇಟ್ ಮಾಡ್ಬೇಕಾಗುತ್ತೆ DNA ಫ್ರಾಗ್ಮೆಂಟ್ಸ್ ನ. ಅದಕ್ಕೆ ನಾವು ಜೆಲ್ ಎಲೆಕ್ಟ್ರೋಫೋರ್ಸಿಸ್ ಮೆಥಡ್ ನ ಯೂಸ್ ಮಾಡ್ತೀವಿ. DNA ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಪಾಸಿಟಿವ್ ಕಡೆ ಮೂವ್ ಆಗುತ್ತೆ. ಅದನ್ನು ಯಾವ್ದು ಬೇಗ ಮೂವ್ ಆಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸ್ ಎಲ್ಲ ಪಾಸಿಟಿವ್ ಕಡೆ ಬೇಗ ಮೂವ್ ಆಗಿ ಸಪರೇಟ್ ಆಗುತ್ತೆ. ದೊಡ್ಡ ದೊಡ್ಡ ಫ್ರಾಗ್ಮೆಂಟ್ಸ್ ನೆಗೆಟಿವ್ ಎಂಡ್ ಅಲ್ಲಿ ಹಂಗೇನೆ ಉಳ್ಕೊಂಡು ಹೋಗುತ್ತೆ. ಸೊ ಅದೇ ಜೆಲ್ ಎಲೆಕ್ಟ್ರೋಫೋರ್ಸಿಸ್ ಟೆಕ್ನಿಕ್. ನೆಕ್ಸ್ಟ್, ಸೆಲೆಕ್ಟಬಲ್ ಮಾರ್ಕರ್ಸ್ ಇನ್ PBR 322. ಸೊ PBR 322 ಇನ ಸೆಲೆಕ್ಟಬಲ್ ಮಾರ್ಕರ್ಸ್ ಏನು ಅಂತ ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಬಗ್ಗೆ ನೀವು ಬರೀತೀರಾ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ. ಓಕೆ, ಸೊ ಅದೇ ಇಲ್ಲಿ ಆನ್ಸರ್ ಅಲ್ಲಿ ಇದೆ. ನೀವು NCERT ಅಲ್ಲಿ ಇರುವಂತಹ ಲೈನ್ಸ್ ನ ನಾನು ಇಲ್ಲಿ ಆಡ್ ಮಾಡಿದ್ದೀನಿ, ಅದನ್ನ ರೆಫರ್ ಮಾಡಿ ಬರೀಬಹುದು. ಸರಿನಾ? What would happen if the restriction enzyme do not cut the DNA at specific recognition sequence? ನೋಡಿ, ರೆಸ್ಟ್ರಿಕ್ಷನ್ ಎನ್ಸೈಮ್ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ರೀಜನ್ ಅಲ್ಲಿ ಕಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. If the restriction enzyme do not cut the DNA at the specific site, the DNA fragment obtained will have no sticky ends. Sticky ends formation ಆಗೋದಿಲ್ಲ, and hence the construction of rDNA would be difficult. Sticky ends ಇರೋದ್ರಿಂದನೇ ನಾವು ಬೇರೆ ಜೀನ್ ಆಫ್ ಇಂಟ್ರೆಸ್ಟ್ ಹಾಕಿದ್ರೆ ಕಾಂಪ್ಲಿಮೆಂಟರಿ ಆಗಿ ಏನಾಗುತ್ತೆ, ಮ್ಯಾಚ್ ಆಗಿ ಜಾಯಿನ್ ಆಗುತ್ತೆ. ನಾವು ಸ್ಟಿಕ್ಕಿ ಎಂಡ್ಸ್ ಫಾರ್ಮೇಶನ್ ಆಗಿರ್ಲಿಲ್ಲ ಅಲ್ಲಿ ಅಂತ ಅಂದ್ರೆ ನೆಕ್ಸ್ಟ್ ಆ ರೀತಿ ನಾವು ನಮಗೆ ಬೇಕಾಗಿರೋ ಜೀನ್ ಆಫ್ ಇಂಟ್ರೆಸ್ಟ್ ಅದರಲ್ಲಿ ಆಡ್ ಮಾಡಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ದ ರೀಸನ್. ನೆಕ್ಸ್ಟ್, ಹೌ ಆರ್ ಕಾಂಪಿಟೆಂಟ್ ಸೆಲ್ಸ್ ಪ್ರಿಪೇರ್ಡ್ ಬೈ ದ ಆಕ್ಷನ್ ಆಫ್ CaCl2? ಇದೇನು ಒಂದೊಂದೇ ರೀಸನ್ ಇರೋದನ್ನ ಕ್ವಶನ್ ಹಾಕಿದೀನಿ ಅಂತ ಅನ್ಕೋಬೇಡಿ. ಹಾಟ್ಸ್ ಕ್ವಶನ್ ಅಲ್ಲಿ ಈ ರೀತಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. ಸೊ ಹಂಗಾಗಿ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸರಿನಾ? ನೋಡಿ, ಹೌ ಆರ್ ಕಾಂಪಿಟೆಂಟ್ ಸೆಲ್ಸ್ ಪ್ರಿಪೇರ್ಡ್ ಬೈ ದ ಆಕ್ಷನ್ ಆಫ್ CaCl2. ನೋಡಿ, ಯೂಶುವಲ್ ಆಗಿ ಬ್ಯಾಕ್ಟೀರಿಯಾ ಏನು ಅಂತಂದ್ರೆ ಕಾಂಪಿಟೆಂಟ್ ಇರೋದಿಲ್ಲ. ನಾವು ಈಗ ಒಂದು ವೆಕ್ಟರ್ ಇದ್ರೊಳಗಡೆ ಹಾಕ್ತಾ ಇದೀವಿ ಅಂತ ಅಂದ್ರೆ, ಓಕೆ, ಹಾಕ್ತಾ ಇದೀವಿ ಅಂತ ಅಂದ್ರೆ ಇಲ್ಲಿ ಏನಾಗ್ಬೇಕು, ಈ ಹೊರಗಡೆ ಇರುವಂತಹ ಏನು ಪ್ಲಾಸ್ಮಾ ಮೆಂಬ್ರೇನ್ ರೀಜನ್ ಇದೆ ಅಲ್ಲ, ಇದೇನ್ ಮಾಡ್ಬೇಕು, ಇದನ್ನ ಅಲೋ ಮಾಡ್ಬೇಕು. ಓಕೆ, ಯಾವ್ದನ್ನ, ಈ ಪ್ಲಾಸ್ಮಿಡ್ ನ ಇದನ್ನು ಒಳಗಡೆ ಕಳ್ಸ್ಕೋಬೇಕು. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಏನ್ ಮಾಡ್ಬೇಕು, ಪೋರ್ಸ್ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಪೋರ್ಸ್ ಕ್ರಿಯೇಟ್ ಆಗುತ್ತೆ ಅಂದ್ರೆ CaCl2 ಹಾಕಿದಾಗ, ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕಿದಾಗ. ಓಕೆ, ಸೊ ಕ್ರಿಯೇಟ್ ಪೋರ್ಸ್ in the cell wall of the bacteria that facilitate the uptake of the foreign DNA by the bacterial cell. ಸೊ ಹಾಗಾಗಿ ಫಾರಿನ್ DNA ನಾವು ಏನ್ ಕೊಡ್ತೀವೋ ಅದು ಈಸಿಯಾಗಿ ಒಳಗಡೆ ಹೋಗುತ್ತೆ. ಸೊ ಆ ರೀತಿ ನಾವು ರೆಡಿ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್, ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಇನ ಕ್ವಶನ್ ನೋಡಿ. ರೆಫರ್ ಟು ದ ಗ್ರಾಫ್ಸ್ ಗಿವನ್ ಬಿಲೋ ರಿಗಾರ್ಡಿಂಗ್ ಗ್ರೋತ್ ಪ್ಯಾಟ್ರನ್ಸ್ ಇನ್ ಆರ್ಗಾನಿಸಮ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತಹ ಗ್ರಾಫ್ ಬೇಸಿಸ್ ಮೇಲೆ ಕ್ವೆಶನ್ಸ್ ಇದೆ, ಅದನ್ನ ಆನ್ಸರ್ ಮಾಡಿ ಅಂತ ಕೇಳ್ತಾರೆ. ಕರ್ವ್ A ರೆಪ್ರೆಸೆಂಟ್ ವಿಚ್ ಟೈಪ್ ಆಫ್ ಗ್ರೋತ್? A ಯಾವ ಟೈಪ್ ಗ್ರೋತ್ ಅಂತ ಕೇಳ್ತಾರೆ. ಯಾವ ಟೈಪ್ ಇದು ಗ್ರೋತ್ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇರುತ್ತೆ. A ಎಕ್ಸ್ಪೋನೆನ್ಷಿಯಲ್ ಹೋಗ್ತಾನೆ ಇರುತ್ತೆ. ಯಾಕಂದ್ರೆ ರಿಸೋರ್ಸ್ ಅನ್ಲಿಮಿಟೆಡ್ ಇದೆ, ಸಾಕಷ್ಟು ಊಟ ಇದೆ, ಎನ್ವಿರಾನ್ಮೆಂಟಲ್ ಕಂಡೀಷನ್ ಕೂಡ ಗ್ರೋತ್ ಆಗ್ಲಿಕ್ಕೆ ಯಾವ ರೀತಿ ಬೇಕು ಅದೇ ತರ ಆಪ್ಟಿಮಮ್ ಕಂಡೀಷನ್ ಇದೆ. ಸೊ ಹಾಗಾಗಿ ಗ್ರೋತ್ ಆಗ್ತಾನೆ ಹೋಗುತ್ತೆ. ದೇರ್ ಇಸ್ ನೋ ಚೆಕ್ ಇನ್ ದ ಗ್ರೋತ್ ರೇಟ್. ಸೊ ದಿಸ್ ಇಸ್ ನೋನ್ ಆಸ್ ಎಕ್ಸ್ಪೋನೆನ್ಷಿಯಲ್. ಯಾವ ಶೇಪ್ ಅಂತ ಕೇಳ್ತಾರೆ ಕೆಲವೊಂದ್ಸರಿ, J ಶೇಪ್. ಓಕೆ, ಎಕ್ಸ್ಪೋನೆನ್ಷಿಯಲ್ ಇರೋದು J ಶೇಪ್, ಲಾಜಿಸ್ಟಿಕ್ ಗ್ರೋತ್ ಇರೋದು ಯಾವುದು, ಸಿಗ್ಮಾಯ್ಡ್ ಶೇಪ್. ಎಸ್ ಶೇಪ್ ಅಲ್ಲ, ಸಿಗ್ಮಾಯ್ಡ್ ಶೇಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್, ಕರ್ವ್ B ರೆಪ್ರೆಸೆಂಟ್ ವಿಚ್ ಟೈಪ್ ಆಫ್ ಗ್ರೋತ್? ಯಾವುದು ಕರ್ವ್ B? ಸೊ ಇದು ಯಾವ ತರ ಇದೆ, ಲಾಜಿಸ್ಟಿಕ್ ಇದೆ. ವಿಚ್ ಗ್ರೋತ್ ಮಾಡೆಲ್ ಇಸ್ ಕನ್ಸಿಡರ್ಡ್ ಮೋರ್ ರಿಯಲಿಸ್ಟಿಕ್ ಒನ್ ಇನ್ ನೇಚರ್? ನೇಚರ್ ಅಲ್ಲಿ ಆಕ್ಚುಲ್ ಆಗಿ ಇರೋ ಗ್ರೋತ್ ಕರ್ವ್ ಯಾವ ಪ್ಯಾಟರ್ನ್ ಇರುತ್ತೆ ಅಂತ ಕೇಳ್ತಿದ್ರೆ, ಆಕ್ಚುಲ್ ಆಗಿ ಇರೋದು ಯಾವ್ದು ಅಂದ್ರೆ ಲಾಜಿಸ್ಟಿಕ್. ಎಕ್ಸ್ಪೋನೆನ್ಷಿಯಲ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಯಾವಾಗ್ಲೂ ಒಂದೇ ತರ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರೋದಿಲ್ಲ, ಆಪ್ಟಿಮಮ್ ಇರೋದಿಲ್ಲ, ಮತ್ತೆ ರಿಸೋರ್ಸ್ ಕೂಡ ಯಾವಾಗ್ಲೂ ಅನ್ಲಿಮಿಟೆಡ್ ಇರೋದಿಲ್ಲ. ಅನ್ಲಿಮಿಟೆಡ್ ಅಂದ್ರೆ ಎಷ್ಟು ಬೇಕೋ ಅಷ್ಟು ರಿಸೋರ್ಸ್, ಊಟ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ರಿಸೋರ್ಸ್ ಕಂಟಿನ್ಯೂಸ್ ಆಗಿ ಸಿಗ್ತಾನೆ ಇರಲ್ಲ ಎಲ್ಲ ಆರ್ಗಾನಿಸಮ್ಸ್ ಗೆ. ದೇರ್ ಈಸ್ ಆಲ್ವೇಸ್ ನ್ಯಾಚುರಲಿ ಅಕರ್ಸ್ ಕಾಂಪಿಟೇಷನ್. ಒಂದು ಏರಿಯಾ ಇದೆ ಅಂತಂದ್ರೆ ಅಲ್ಲಿ ಒಂದು ಪ್ಲಾಂಟ್ ಇದೆ ಅಂದ್ರೆ ಅದನ್ನ ಏನು ತಿಂದು ಬದುಕ್ತಿರುವಂತ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ಬಹಳಷ್ಟು ಆರ್ಗಾನಿಸಮ್ಸ್ ಇರುತ್ತೆ. ದೇರ್ ಇಸ್ ನೋ ರಿಸೋರ್ಸ್ ಅನ್ಲಿಮಿಟೆಡ್.
ಒಂದು ಆರ್ಗಾನಿಸಮ್ಗೆ ಒಂದು ಕಂಪ್ಲೀಟ್ ಪ್ಲಾಂಟ್ ಇದೆ ಅಂತ ಹೇಳಿ ಆ ರೀತಿ ಇರೋದಿಲ್ಲ. ಓಕೆ, ಸೊ ದೇರ್ ಅರೈಸ್ ಆಲ್ವೇಸ್ ಕಾಂಪಿಟೇಷನ್ ಇನ್ ದ ನೇಚರ್. ಸೊ ದಟ್ಸ್ ವೈ ಗ್ರಾಫ್ ವಿಲ್ ಬಿ ಇನ್ ರಿಯಲಿಸ್ಟಿಕ್. ನೇಚರ್ ಅಲ್ಲಿ ನೋಡ್ಬೇಕಾದ್ರೆ ಲಾಜಿಸ್ಟಿಕ್ ಇರುತ್ತೆ ಅಂತ ಹೇಳ್ತೀರಾ. ನೆಕ್ಸ್ಟ್ ಈ ರೀತಿ ಇರುತ್ತೆ ಲಾಜಿಸ್ಟಿಕ್, ಎಕ್ಸ್ಪೋನೆನ್ಷಿಯಲ್ ಇರೋದಿಲ್ಲ. One bacteria are cultured under controlled optimum environmental condition. Which curve is obtained? ನೋಡಿ ಏನ್ ಹೇಳ್ತಾ ಇದಾರೆ, ಬ್ಯಾಕ್ಟೀರಿಯಾನ ಕಲ್ಚರ್ ಮಾಡ್ತೀವಿ ಆಪ್ಟಿಮಮ್ ಕಂಡೀಷನ್ ಅಲ್ಲಿ. ಓಕೆ, ಅವಾಗ ಯಾವ ಕರ್ವ್ ಬರುತ್ತೆ ಅಂತ ಕೇಳ್ತಾರೆ. ಅವಾಗ ಯಾವ ಕರ್ವ್ ಬರುತ್ತೆ? ಎಕ್ಸ್ಪೋನೆನ್ಷಿಯಲ್ ಬರುತ್ತೆ. ಗೊತ್ತಾಗ್ತಿದೆ? ಊಟನೂ ಕರೆಕ್ಟ್ ಆಗಿ ಕೊಟ್ಟಿದೀವಿ, ಎನ್ವಿರಾನ್ಮೆಂಟಲ್ ಕಂಡೀಷನ್ ಕೂಡ ಅದಕ್ಕೆ ಸೂಟಬಲ್ ಇರೋ ತರನೇ ಇದೆ ಅಂತಂದ್ರೆ ಬ್ಯಾಕ್ಟೀರಿಯಾ ಬೈ ಫಿಷನ್ ಮಲ್ಟಿಪ್ಲೈ ಆಗ್ತಾ 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 ಹೋಗುತ್ತೆ. ಗೊತ್ತಾಗ್ತಿದೆನಾ? ಸೊ ಹಾಗಾಗಿ ಎಕ್ಸ್ಪೋನೆನ್ಷಿಯಲ್ ನಮಗೆ ಸಿಗುತ್ತೆ. Next, the interactions such as predation, competition, and parasitism can be represented by which curve? ನಾವು ಹೇಳಿದ್ವಲ್ಲ, ಎನ್ವಿರಾನ್ಮೆಂಟಲ್ ಏನಾಗುತ್ತೆ, ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ, ಹಾಗಾಗಿ ಬೇರೆ ಬೇರೆ ಇಂಟರಾಕ್ಷನ್ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಯಾವ್ದ್ಯಾವ್ದು ಅಂತ ಅಂದ್ರೆ ಪ್ರಿಡೇಷನ್ ಆಗಿರ್ಬೋದು, ಕಾಂಪಿಟೇಷನ್, ಪ್ಯಾರಾಸಿಟಿಸಮ್. ಇದೆಲ್ಲ ಯಾಕೆ ಅಂತಂದ್ರೆ ರಿಸೋರ್ಸ್ ಅನ್ಲಿಮಿಟೆಡ್ ಇಲ್ಲ, ಎನ್ವಿರಾನ್ಮೆಂಟಲ್ ಕೂಡ ಕರೆಕ್ಟ್ ಆಗಿ ಒಂದೇ ತರ ಇರೋದಿಲ್ಲ, ಕಂಡೀಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಬೇರೆ ಬೇರೆ ಇಂಟರಾಕ್ಷನ್ಸ್ ನೋಡ್ತಾ ಬರ್ತೀವಿ. ಸೊ ಇದು ಯಾವುದಕ್ಕೆ ಅಂತಾನೆ ದಟ್ ಈಸ್ ಲಾಜಿಸ್ಟಿಕ್. ಗೊತ್ತಾಯ್ತಾ? ಸೊ ಲಾಜಿಸ್ಟಿಕ್ ಇಸ್ ದ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್, ಇದು ಮಾಡೆಲ್ ಪೇಪರ್ ಅಲ್ಲಿ ಇರುವಂತ ಕ್ವೆಶನ್. Predators are prudent and conduits in nature. Support your answer by giving reason. 3 marks ಗೆ ಕ್ವೆಶನ್ ಇದು. ನಿಮಗೆ ಇಲ್ಲಿ ಪ್ರುಡೆಂಟ್ ಅಂದ್ರೆ ಏನು, ಕಂಡ್ಯೂಟ್ಸ್ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು. ಇಂಟರಾಕ್ಷನ್ ಅಲ್ಲಿ ಕೊಟ್ಟಿರೋದು ಲಾಸ್ಟ್ ಪ್ಯಾರಾಗ್ರಾಫ್, ಲಾಸ್ಟ್ ಎಕ್ಸಾಕ್ಟ್ಲಿ ಲಾಸ್ಟ್ ಲೈನ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿದರೆ ಪ್ರುಡೆಂಟ್ ಮತ್ತೆ ಕಂಡ್ಯೂಟ್ಸ್ ಅಂತ. ಪ್ರುಡೆಂಟ್ ಅಂತ ಅಂದ್ರೆ ಪ್ರಿಡೇಟರ್ಸ್ ಇದಾರಲ್ಲ, ಅದು ಬಹಳ ಯೋಚನೆ ಮಾಡಿ ಏನ್ ಮಾಡುತ್ತೆ, ಹಂಟ್ ಮಾಡುತ್ತೆ. ಓಕೆ, ಬೇಟೆ ಆಡೋದು, ಬಹಳ ಯೋಚನೆ ಮಾಡ್ಕೊಂಡ್ಬಿಟ್ಟು ಬೇಟೆ ಆಡುತ್ತೆ. ಮತ್ತೆ ದೇ ಆರ್ ಕಂಡ್ಯೂಟ್ಸ್ ಇನ್ ನೇಚರ್. ಪ್ರಿಡೇಟರ್ಸ್ ಪಾಪ ಜಿಂಕೆನ ತಿಂತಾ ಇದೆ ಅಂದ್ರೆ, ಇವಾಗ ಚಿರತೆ ಜಿಂಕೆನ ತಿಂತಾ ಇದೆ, ಚಿರತೆ ಕೆಟ್ಟೋದು ಅಂತಂದ್ರೆ ನಾವು ಅದನ್ನ ತೆಗಿಲಿಕ್ಕೆ ಬರುತ್ತಾ ಫುಡ್ ಚೈನ್ ಇಂದಾನು? ಜಿಂಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಫುಡ್ ಚೈನ್ ಅಲ್ಲಿ, ಅಷ್ಟೇ ಚಿರತೆನೂ ಕೂಡ ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ? ಸೊ ಅದೇನಂತಂದ್ರೆ ಒಂದು ಎನರ್ಜಿ ಫ್ಲೋನ ಮೇಂಟೈನ್ ಮಾಡ್ಲಿಕ್ಕೆ, ಒಂದು ಫುಡ್ ಚೈನ್ ನ ಮೇಂಟೈನ್ ಮಾಡ್ಲಿಕ್ಕೆ ಬೇಕಾಗತ್ತೆ. ಅದನ್ನ ನೀವು ಬರೀತೀರಾ. ಆಮೇಲೆ ಯಾಕೆ ಇದು ಇಷ್ಟು ಯೋಚನೆ ಮಾಡುತ್ತೆ, ಪ್ರಿಡೆಂಟ್ ಯೋಚನೆ ಮಾಡ್ಕೊಂಡಿರುತ್ತೆ ಅಂದ್ರೆ ಬಹಳ ಬ್ರೇವ್ ಆಗಿ ಇರುತ್ತೆ. ಯಾಕೆ ಅಂತಂದ್ರೆ ಒಂದೇ ಸರಿ ಎಲ್ಲಾ ಪ್ರೇನು ತಿಂದ್ಬಿಟ್ರೆ, ಇರೋ ಬರೋ ಜಿಂಕೆಗಳನ್ನೆಲ್ಲ ಒಂದೇ ಸರಿ ತಿಂದು ಕುತ್ಕೊಂಡ್ರೆ ನೆಕ್ಸ್ಟ್ ಅದು ಹೆಂಗೆ ಜೀವನ ಮಾಡ್ಬೇಕು, ಬೇಕಲ್ಲ. ಸೊ ಹಂಗಾಗಿ ಅದಕ್ಕೆ ಅವಾಗ ಎಷ್ಟು ಬೇಕು ಅಷ್ಟನ್ನೇ ತಿನ್ನತ್ತೆ. ಗೊತ್ತಾಗ್ತಿದೆ? ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್. To lessen the impact, B question, to lessen the impact of predation, prey species have. Predation ನ ತಡಿಲಿಕ್ಕೆ prey species ಏನ್ ಮಾಡಿದೆ ಅಂತ ಅಂದ್ರೆ have evolved different defensive method. ಓಕೆ, ಡಿಫೆನ್ಸಿವ್ ಮೆಥಡ್ ನ ಡೆವಲಪ್ ಮಾಡ್ಕೊಂಡಿದೆ. ಪ್ಲಾಂಟ್ಸ್ ಅಲ್ಲಿನೂ ಕೂಡ ಮಾಡ್ಕೊಂಡಿದೆ, ಅನಿಮಲ್ಸ್ ಅಲ್ಲಿನೂ ಕೂಡ ಮಾಡ್ಕೊಂಡಿದೆ. ಸಪೋರ್ಟ್ ಯುವರ್ ಆನ್ಸರ್ ಬೈ ಗಿವಿಂಗ್ ಒನ್ ಎಕ್ಸಾಂಪಲ್ ಈಚ್ ಫಾರ್ ಅ ಪ್ಲಾಂಟ್ ಅಂಡ್ ಅನಿಮಲ್. ಹಾಗಾಗಿ ಪ್ಲಾಂಟ್ ಮತ್ತೆ ಅನಿಮಲ್ ಯಾವ ರೀತಿ ಅದು ತನ್ನನ್ನ ಉಳಿಸ್ಕೊಳಕ್ಕೆ, ಪ್ರಿಡೇಟರ್ಸ್ ಇಂದ ಉಳಿಸ್ಕೊಳಕ್ಕೆ ಏನೇನು ಚೇಂಜಸ್ ಮಾಡ್ಕೊಂಡಿದೆ. ಒಂದು ಪ್ಲಾಂಟಿಗೆ ಒಂದು ಎಕ್ಸಾಂಪಲ್ ಕೊಡಿ, ಅನಿಮಲ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾ ಇದ್ರು. ಪ್ಲಾಂಟ್, ಅನಿಮಲ್ ಫಸ್ಟ್ ನೋಡಿ. ಅನಿಮಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕಾಮೋಫ್ಲೇಜ್, ಇನ್ಸೆಕ್ಟ್ಸ್ ಮತ್ತೆ ಫ್ರಾಕ್ಸ್ ಕಾಮೋಫ್ಲೇಜ್. ಒಂದೊಂದ್ಸರಿ ಟ್ರೀ ಮೇಲೆ, ಪ್ಲಾಂಟ್ ಮೇಲೆ ಹುಳ ಕೂತಿದೆ ಅಥವಾ ಆ ಟ್ರೀ ಏನು ಲಾಗ್ ಮೇಲ್ಗಡೆ ಫ್ರಾಗ್ ಇದೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಅದೇ ತರನೇ ಸೇಮ್ ಕಲರ್ ಇರುತ್ತೆ. ಸೊ ನಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಅದನ್ನ ತಿನ್ನೋ ಅಂತ ಬೇರೆ ಪ್ರಾಣಿಗೂ ಕೂಡ ಕಂಡುಹಿಡಿಯಕ್ಕೆ ಆಗಲ್ಲ. ಸೊ ದಟ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಕಾಮೋಫ್ಲೇಜ್. ಸೊ ಈ ರೀತಿ ಅದು ಡೆವಲಪ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್, ಪ್ಲಾಂಟ್ಸ್ ಗೆ ಹೇಳೋದಾದ್ರೆ ಕೆಲೋಟ್ರೋಪಿಸ್ ಪ್ರೊಡ್ಯೂಸಸ್ ಪಾಯ್ಸನಸ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್. ನೋಡಿ, ಪಾಯ್ಸನಸ್ ಕೆಮಿಕಲ್ ಸೆಕ್ರೇಟ್ ಮಾಡುತ್ತೆ ಪ್ಲಾಂಟ್ಸ್. ಅಂದ್ರೆ ಅದನ್ನ ತಿನ್ನಕ್ ಬಂದ್ರೆ ಅನಿಮಲ್ಸ್ ಏನಾಗ್ಬೇಕು, ಸತ್ತೋಗ್ಬೇಕು. ಸೊ ಒಂದ್ಸರಿ ಅದಕ್ಕೆ ಗೊತ್ತಾಯ್ತು ಆ ಪ್ಲಾಂಟ್ ಅಲ್ಲಿ ಯಾವ ರೀತಿ ಕೆಮಿಕಲ್ ಇದೆ ಅಂತಂದ್ರೆ ಮತ್ತೆ ಬೇರೆ ಯಾವ ಅನಿಮಲ್ಸ್ ಕೂಡ ಅದನ್ನ ತಿನ್ನಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಸೊ ಆ ರೀತಿ ಅದು ಡಿಫೆನ್ಸಿವ್ ಮೆಕ್ಯಾನಿಸಮ್ ಡೆವಲಪ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್, ಮೆನ್ಷನ್ ದ ಪಾಪ್ಯುಲೇಷನ್ ಇಂಟರಾಕ್ಷನ್ ಎಕ್ಸಿಸ್ಟ್ ಅಮಾಂಗ್ ದ ಫಾಲೋಯಿಂಗ್. ಈ ರೀತಿ ಕ್ವಶನ್ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಂಟರಾಕ್ಷನ್ ಯಾವ್ದಾವ್ದು ಅಂತ ಹೇಳಿ ಒನ್ ವರ್ಡ್ ಅಲ್ಲಿ ಬರೀತಾ ಹೋದ್ರೆ ಆಯ್ತು. ಅಂಬಿಗ್ನಾಟ್ ಟಾರ್ಟಾಯ್ಸ್ ಮತ್ತೆ ಗೋಟ್ಸ್ ಯಾವುದು ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ನ ಕಾನ್ಸೆಪ್ಟ್ ಇಂದ. ನೆಕ್ಸ್ಟ್, ಕಸ್ಕುಟಾ ಗ್ರೋಯಿಂಗ್ ಆನ್ ಹೆಡ್ಜ್ ಪ್ಲಾಂಟ್ ಯಾವ್ದು ಬರುತ್ತೆ, ಇದು ದಟ್ ಇಸ್ ಪ್ಯಾರಾಸಿಟಿಸಮ್. ಕಸ್ಕುಟಾ ಅನ್ನೋದು ಪ್ಯಾರಾಸೈಟ್ ಪ್ಲಾಂಟ್, ಹೆಡ್ಜ್ ಪ್ಲಾಂಟ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಟೈಗರ್ ಅಂಡ್ ಡೀರ್, ಟೈಗರ್ ಅಂಡ್ ಡೀರ್ ಯಾವುದು, ಪ್ರಿಡೇಷನ್. ಮಾತ್ ಲೈಯಿಂಗ್ ಎಗ್ಸ್ ಇನ್ ಯುಕ್ಕಾ ಪ್ಲಾಂಟ್ ಯಾವುದು, ಮ್ಯೂಚುವಲಿಸಮ್. ಸಿ ಅನಿಮೋನ್ ಅಂಡ್ ಕ್ಲೋನ್ ಫಿಶ್ ಯಾವುದು, ಕಮೆನ್ಸಾಲಿಸಮ್.
ಎಕ್ಸ್ಪ್ಲೇನ್ ದ ಫ್ಯಾಸಿನೇಟಿಂಗ್ ಫಾರ್ಮ್ಸ್ ಆಫ್ ಇಂಟರಾಕ್ಷನ್ ಇನ್ ಬ್ರೂಡ್ ಪ್ಯಾರಾಸಿಟಿಸಮ್ ಅಂಡ್ ಸೆಕ್ಷುವಲ್ ಡಿಸಿಟ್. ಸೊ ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಸೊ ಹಾಗಾಗಿ ನಾನು ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ವಿಡಿಯೋ ಬಹಳ ದೊಡ್ಡದಾಗುತ್ತೆ. ಸೊ ಯು ನೋ ದ ಕರೆಕ್ಟ್ ಎಕ್ಸ್ಪ್ಲನೇಷನ್, ಸೊ ದಟ್ಸ್ ವೈ ಐ ಹ್ಯಾವ್ ನಾಟ್ ಗಿವನ್ ಹಿಯರ್. ಬ್ರೂಡ್ ಪ್ಯಾರಾಸಿಟಿಸಮ್ ಅಂದ್ರೆ ಏನು ಅಂತ ಬರೀತೀರಾ, ಸೆಕ್ಷುವಲ್ ಡಿಸಿಟ್ ಅಂದ್ರೆ ಏನು ಮೆನ್ಷನ್ ಮಾಡ್ತೀರಾ, ಎಕ್ಸ್ಪ್ಲನೇಷನ್ ಕೊಡ್ತೀರಾ. ಓಕೆ, ಸೊ ಒಂದೊಂದಕ್ಕೆ 2.5 ಮಾರ್ಕ್ಸ್ ಇರುತ್ತೆ, ಸೊ ಟೋಟಲ್ 5 ಮಾರ್ಕ್ಸ್. Write any 4 factors that influence population density. So population density 4 factors ಯಾವ್ದು ಹೇಳಿ, natality, ಮತ್ತೆ ಯಾವುದು ಅಂದ್ರೆ 4 NCERT ಅಲ್ಲಿ ಕೊಟ್ಟಿದಾರಲ್ಲ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಇಮಿಗ್ರೇಷನ್ ಎಲ್ಲ ಇದೆಲ್ಲ ಅದನ್ನ ಬರೀತೀರಾ. ನೆಕ್ಸ್ಟ್, ಡ್ರಾ ಗ್ರಾಫ್ ಶೋಯಿಂಗ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್ ನ ತೋರಿಸ್ಬೇಕು. ಆಗ್ಲೇ ನಾವು ಡಿಸ್ಕಸ್ ಮಾಡಿದ್ವಲ್ಲ ಫಸ್ಟ್ ಕ್ವಶನ್ ಈ ಲೆಸನ್ ಇಂದು, ಆ ಗ್ರಾಫ್ ನ ಬರೀತೀರಾ. ನೆಕ್ಸ್ಟ್, ವಾಟ್ ಇಸ್ ಸೆಕ್ಷುವಲ್ ಡಿಸಿಟ್, ಅದ್ರೂ ಡೆಫಿನೇಷನ್ ಬರೀತೀರಾ, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್, ವಾಟ್ ಆರ್ ಎಕ್ಟೋಪ್ಯಾರಸೈಟ್ಸ್ ಅಂಡ್ ಎಂಡೋಪ್ಯಾರಸೈಟ್ಸ್. ಎಕ್ಟೋಪ್ಯಾರಸೈಟ್ಸ್ ಅಂದ್ರೆ ಆರ್ಗಾನಿಸಮ್ ಮೇಲ್ಗಡೆ ಇರುವಂತ ಪ್ಯಾರಸೈಟ್, ಎಂಡೋಪ್ಯಾರಸೈಟ್ಸ್ ಅಂದ್ರೆ ಆರ್ಗಾನಿಸಮಿನ ಒಳಗಡೆ ಇರುವಂತ ಪ್ಯಾರಸೈಟ್. ಲೀಸ್ಟ್ ಅಂಡ್ ಎನಿ 3, ಇದು ಎನಿ ಆಗ್ಬೇಕು. ಲೀಸ್ಟ್ ಎನಿ 3 ಪ್ಯಾರಸಿಟಿಕ್ ಅಡಾಪ್ಟೇಷನ್ ಇನ್ ಅನಿಮಲ್ಸ್. ಏನೇನು ಅಂತಂದ್ರೆ ಪ್ಯಾರಸೈಟ್ಸ್ ಯಾವ ರೀತಿ ಅನಿಮಲ್ಸ್ ಒಳಗಡೆ ಇರೋದಕ್ಕೆ ಅಥವಾ ಅನಿಮಲ್ಸ್ ಮೇಲ್ಗಡೆ ಇರೋದಕ್ಕೆ ಅಡಾಪ್ಟೇಷನ್ ಮಾಡ್ಕೊಂಡಿದೆ ಅಂತ ಆನ್ಸರ್ ಬರೀತೀರಾ. ಹುಕ್ಸ್ ಸಕ್ಕರ್ಸ್ ಇರುತ್ತೆ, ಮತ್ತೆ ಅದರ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಬಹಳ ಸಿಂಪಲ್ ಇರುತ್ತೆ, ಯಾಕಂದ್ರೆ ಅರ್ಧ ಡೈಜೆಸ್ಟ್ ಆಗಿರೋ ಫುಡ್ ನ ಇದು ತಿನ್ಕೊಂಡು ಬದುಕ್ತಾ ಇರುತ್ತೆ. ಸೊ ಈ ರೀತಿ ನೀವು ಏನೇನು ಅಡಾಪ್ಟೇಷನ್ ಇದೆಲ್ಲ ಅದನ್ನ ಮೆನ್ಷನ್ ಮಾಡ್ತೀರಾ. ವಾಟ್ ಇಸ್ ಪಾಪ್ಯುಲೇಷನ್ ಗ್ರೋತ್, ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಫ್ಲಕ್ಚುಯೇಟಿಂಗ್ ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಇದೇನ್ ಫ್ಯಾಕ್ಟರ್ಸ್ ಇದೆ ಅದನ್ನ ನೀವು ಇಲ್ಲಿ ಬರೀತೀರಾ. ನೆಕ್ಸ್ಟ್, ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್, ಕಮೆನ್ಸಾಲಿಸಮ್, ಬ್ರೂಡ್ ಪ್ಯಾರಾಸಿಟಿಸಮ್, ಮ್ಯೂಚುವಲಿಸಮ್. ಇದನ್ನು ಕೂಡ ಡೆಫಿನೇಷನ್ಸ್ ಮತ್ತೆ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲನೇಷನ್ ಬರೀತೀರಾ. Mention 4 basic processes that fluctuate the density of a population of a given habitat. ಅದೇ ಸೇಮ್, natality, mortality, immigration ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ. ಎಕ್ಸ್ಪ್ಲೇನ್ ಮ್ಯೂಚುವಲಿಸಮ್ ವಿತ್ ಎಕ್ಸಾಂಪಲ್ಸ್. ಕಂಪ್ಲೀಟ್ 5 ಮಾರ್ಕ್ಸ್ಗೆ ಬರೀ ಮ್ಯೂಚುವಲಿಸಮ್ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಸೊ ಇಲ್ಲಿ ತನಕ ನೋಡಿದೀರಾ. ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್, ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್. ಮತ್ತೆ 70 on 70 ಯಾವ ರೀತಿ ಸ್ಕೋರ್ ಮಾಡಬೇಕು, ಪಾಸಿಂಗ್ ಪ್ಯಾಕೇಜ್ ಏನಿದೆ, ಲ್ಯಾಬ್ ಎಕ್ಸಾಮಿಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಪ್ರತಿಯೊಂದನ್ನು ನೀವು ಬೋರ್ಡ್ ಎಕ್ಸಾಮಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಕೆಲವೊಂದು ಮಿಸ್ಟೇಕ್ಸ್ ನ ನೀವು ಮಾಡ್ತಿರ್ತೀರೋ ಅದನ್ನ ಅವಾಯ್ಡ್ ಮಾಡೋದು ಹೇಗೆ. ಸೊ ಈ ರೀತಿ ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋಸ್ ನೆಕ್ಸ್ಟ್ ತರಲಿಕ್ಕೆ ಇದ್ದೀನಿ. ಸ್ಟೇ ಟ್ಯೂನ್, ಪ್ರೆಸ್ ದ ಬೆಲ್ ಐಕನ್. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ ನ ಪ್ರೆಸ್ ಮಾಡಿ, ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಬಾಯ್.